वात्सल्यामृतवर्षिणीं सुमधुरं संकीर्तनालापिनीं श्यामाङ्गीं मधुसिक्तसूक्तिम् अमृतानन्दात्मिकामीश्वरी मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवम्। ॐ अमृतेश्वर्यै नमः। ಅಮ್ಮನ ಪಾದಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳು. ಗುರು ಪರಂಪರೆಗೆ ಸಾಷ್ಟಾಂಗ ನಮಸ್ಕಾರಗಳು. ಅಮ್ಮನ ಎಲ್ಲ ಬುದ್ಧಿ ಮಕ್ಕಳಿಗೆ ಸಾಷ್ಟಾಂಗ ನಮಸ್ಕಾರಗಳು. ಅತ್ಯಂತ ಪವಿತ್ರ ದಿನದಂದು ನಾವೆಲ್ಲ ಸೇರಿದ್ದೇವೆ. ಅಮ್ಮನ ದಿವ್ಯ ಸಾನ್ನಿಧ್ಯದಲ್ಲಿ ನಾವು ಕುಳಿತಿದ್ದೇವೆ. 2 ವರ್ಷಗಳ ಹಿಂದೆ ಮೆಲುಕು ಹಾಕಿದರೆ ನಮ್ಮ ನೆನಪನ್ನು ಇದೇ ವೇದಿಕೆಯಲ್ಲಿ, ಇದೇ ಪಾದುಕೆ ಇರುವ ಜಾಗದಲ್ಲಿ ಅಮ್ಮ ನಮ್ಮೆಲ್ಲರನ್ನ ಹರಿಸಲು ಫರೀದಾಬಾದ್ಗೆ ಹೋಗುವ ಸಂದರ್ಭದಲ್ಲಿ ವಿಶೇಷವಾಗಿ ಬೆಂಗಳೂರು ಮಕ್ಕಳನ್ನು ನೋಡಬೇಕು ಅಂತ ಇಲ್ಲಿ ಬಂದು ಇದೇ ವೇದಿಕೆಯಲ್ಲಿ ಕುಳಿತುಕೊಂಡು ಪ್ರಸಾದವನ್ನು ಕೊಟ್ಟು ಫರೀದಾಬಾದ್ಗೆ ಹೋದರು. ಮರಳಿ ಬರಬೇಕಾದ್ರೆ ಇದೇ ವೇದಿಕೆಯಲ್ಲಿ, ಇದೇ ಜಾಗದಲ್ಲಿ ಕುಳಿತುಕೊಂಡು ಮತ್ತೆ ಪ್ರಸಾದ ಕೊಟ್ಟು ನಮ್ಮೆಲ್ಲರನ್ನು ಹರಿಸಿದ್ದಾರೆ ಅಮ್ಮ. ಒಮ್ಮೆ ಕಣ್ಣನ್ನು ಮುಚ್ಚಿಕೊಂಡು ಅಮ್ಮನ ಪವಿತ್ರ ದಿವ್ಯ ಸಾನ್ನಿಧ್ಯವನ್ನು ಮನಸ್ಸಲ್ಲಿ ತುಂಬಿಸಿಕೊಂಡು ಈ ಆಲಿಸೋಣ. ಆಷಾಢ ಮಾಸದ ಪೌರ್ಣಿಮೆ ಎಲ್ಲರಿಗೂ ಜಗತ್ತಿಗೆ ತಿಳಿದಿರತಕ್ಕಂತಹ ವಿಚಾರ. ಭೂಮಿ ವೇದ ಒಂದೇ ಇದ್ದರೂ ಕೂಡ ಅದನ್ನು 4 ಭಾಗಗಳಾಗಿ ವಿಂಗಡಿಸಿ ಜಗತ್ತಿಗೆ, ಜನರಿಗೆ, ಜೀವನಿಗೆ ಈ ವೇದಗಳನ್ನು ಚತುರ್ವೇದವಾಗಿಸಿ ನಮಗೆ ಕೊಟ್ಟಿದ್ದಾರೆ. ಆ ವೇದ ತಿರುಳನ್ನ ಅರ್ಥ ಮಾಡಿಕೊಳ್ಳಲು ಕಠಿಣ. ಮುಂದಿನ ಯುಗಗಳಲ್ಲಿ ಜನರಿಗೆ ಅದಕ್ಕೆ ಬೇಕಾಗುವಂತಹ ತಾಳ್ಮೆಯೂ ಇರೋದಿಲ್ಲ. ಆಧ್ಯಾತ್ಮಿಕ ಶಕ್ತಿ, ಮಾನಸಿಕ ಶಕ್ತಿ, ತಪಸ್ಸಿನ ಶಾರೀರಿಕ ಶಕ್ತಿಯೂ ಇರೋದಿಲ್ಲ. ಹಾಗಾಗಿ ಕಥೆಗಳ ಮೂಲಕ ಅವರಿಗೆ ಮನವರಿಕೆ ಮಾಡಬೇಕು ಈ ತತ್ವವನ್ನು ಅಂತ 18 ಪುರಾಣಗಳ ರಚನೆಯನ್ನು ಮಾಡಿಕೊಂಡಿದ್ದಾರೆ. ಗುರು ಶರೀರವಲ್ಲ, ಗುರು ತತ್ವ. ಇದನ್ನೇ ಪ್ರತಿ ಉಪನಿಷತ್ತಿನಲ್ಲಾಗಿರಬಹುದು, ಪ್ರಸ್ಥಾನತ್ರಯ ಎಲ್ಲದರಲ್ಲಿ ನಾವು ನೋಡೋದು ಗುರು ಬ್ರಹ್ಮಸ್ವರೂಪ. ಆ ಬ್ರಹ್ಮಸ್ವರೂಪಕ್ಕೆ ನಾವು ನಾಮವನ್ನು ಕೊಡ್ತೇವೆ, ಅದಕ್ಕೆ ಒಂದು ರೂಪವನ್ನು ನಿರ್ದಿಷ್ಟ ಮಾಡ್ತೇವೆ ನಮ್ಮ ಸಾಧನೆಯ ಅನುಕೂಲಕ್ಕಾಗಿ. ಭಗವಂತ ಯಾವಾಗೆಲ್ಲ ಈ ಭೂಮಿಯಲ್ಲಿ ಅವತರಿಸಿದ್ದಾನೆ ಗುರುವಾಗಿ, ನಾವು ರೂಪವನ್ನು ಧರಿಸಿ ನಮ್ಮೆಲ್ಲರ ಉದ್ಧಾರಕ್ಕಾಗಿ ನಮ್ಮ ಮಧ್ಯೆ ನಮ್ಮಂತೆ ಇದ್ದು ನಮ್ಮ ಸ್ಥಳದಿಂದ ಅವನ ಸ್ಥಳಕ್ಕೆ ಕರೆದುಕೊಂಡು ಹೋಗಿದ್ದಾನೆ. ಅಮ್ಮನನ್ನು ಯಾರು ಕೇಳ್ತಾ ಇದ್ರು, ನಾನು ಅಷ್ಟು ಹಣ ಕೊಟ್ಟಿದ್ದೇನೆ, ಇಷ್ಟೆಲ್ಲ ತ್ಯಾಗ ಮಾಡಿ ಬಂದಿದ್ದೇನೆ ಅಂತ.
ಒಮ್ಮೆಲೆ ಅಮ್ಮನ ಅರ್ಥ ಹೇಳು. ನಿಮ್ಮ ತ್ಯಾಗ ಏನು ತ್ಯಾಗ? ನಿಜವಾದ ತ್ಯಾಗ ಜ್ಞಾನಿಯ ತ್ಯಾಗ ಅಂತ. ಅರ್ಥ ಏನು ಅಂದ್ರೆ ಅಮ್ಮ ಹೇಳಿದ್ರು, ಸಚ್ಚಿದಾನಂದದ ಆ ಅನುಭವದಲ್ಲಿ ಚಿರಸ್ಥಾಪಿತನಾದ ಜ್ಞಾನಿ ಅವತಾರ ಪುರುಷ ಅಜ್ಞರ ಹಂತಕ್ಕೆ ಇಳಿದು ಬರ್ತಾನಲ್ಲ. ಯಾಕೆಂದ್ರೆ ಅವನು ಯಾವಾಗಲೂ ಕೂಡ ಎಂದೆಂದಿಗೂ ಕೂಡ ಅಮ್ಮನ ಜೀವನ ಚರಿತ್ರೆ ನಾವು ಓದಿದ್ದೇವೆ. ಲೀಲಾ ಸಾಧನೆ ಅಥವಾ ಸಾಧನೆಯನ್ನ ಲೀಲೆಯಾಗಿ ತೋರಿಸಿದ್ದಾರೆ ಅಮ್ಮ. ಈ ಇಂದಿಗೂ ಕೂಡ ಈ ಜಗತ್ತಿನಲ್ಲಿ ಭಗವಂತನನ್ನು ಪಡೆಯಬಹುದು ಅಂತ ತಮ್ಮ ಜೀವನದಲ್ಲಿ ನಡೆದು ತೋರಿಸಿದ್ದಾರೆ ಅಮ್ಮ. ಆ ಲೀಲಾ ಘಟ್ಟ ಮುಗಿದಾಗ ಜಗತ್ತಿನ ಜನರಿಂದ ದೂರ ಇದ್ರು ಅಮ್ಮ. ಲೌಕಿಕರ ವಿಷಯ ಕಿವಿಗೆ ಬಿದ್ದರೆ ಕಬ್ಬಿಣದ ಸೀಸೆ ಕಿವಿಗೆ ಹಾಕಿದಂಗೆ ಇರ್ತಾ ಇತ್ತು ಅಮ್ಮನಿಗೆ. ಹಾಗಾಗಿ ಅಮ್ಮ ಎಲ್ಲರಿಂದ ದೂರ ಇರಬೇಕು ಅಂತ ಹೇಳಿ ಈಗ ನಾವು ಪ್ರಸ್ತುತ ಅಮೃತಪ್ರಿಯಲ್ಲಿ ಏನು ಪ್ರೇಯರ್ ಹಾಲ್ ನೋಡ್ತಾ ಇದ್ದೇವೆ, ಅದು ಮುಂಚೆ ಕಾವು ಅಂತ ಮಲಯಾಳದಲ್ಲಿ ಹೇಳ್ತಾರೆ. ಅದು ಪಂಡ ಕಾವಾಯನು ಅಮ್ಮ ಅಮ್ಮಳೆ ಚೆರುಪತ್ರೆ ಅಂದ್ರೆ ಅಮ್ಮನ ಬಾಲ್ಯದಲ್ಲಿ ಆ ಪ್ರೇಯರ್ ಹಾಲ್ ಏನಿದೆ ಅದು ಕಾವು ಅಂದ್ರೆ ಒಂದು ಸಣ್ಣ ಮಧ್ಯ ದೀಪದ ತರನೂ ಅಲ್ಲ, ಮಧ್ಯೆ ಮಧ್ಯೆ ಮಣ್ಣು ಸೇರಿಕೊಂಡಿರುತ್ತೆ, ಕೊಳದಲ್ಲಿ ಕಂಟೆಗಳು ಬೆಳ್ಕೊಂಡಿರುತ್ತೆ. ಅಲ್ಲಿ ಹೋಗಿ ಕೂತ್ಕೊಂಡು ಬಿಡ್ತಾರೆ ಅಮ್ಮ. ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಅಥವಾ ಅಲ್ಲೂ ಹುಡ್ಕೊಂಡು ಬಂದ್ರೆ ಅಮ್ಮನ ತಂದೆ ತಾಯಿಗೆ ಗೊತ್ತು ಅಮ್ಮ ಇಲ್ಲಿ ಇರ್ತಾ ಇದ್ರು ಅಂತ. ಅಲ್ಲಿ ಬಂದು ಜನ ತಮ್ಮನ ಆ ಒಂದು ಆನಂದದ ಅನುಭವದ ಸ್ಥಿತಿಯಿಂದ ಮತ್ತೆ ಎಲ್ಲರೂ ಕೂಡ ಸೆಳೀತಾರೆ ಅಂತ ಗೊತ್ತಾದಾಗ ಅಮ್ಮ ಮರಳನ್ನು ತೋಡ್ಕೊಂಡು ಒಳಗಡೆ ಕೂತ್ಕೊಳ್ತಾರೆ ಗುಹೆಕರ ಮಾಡಿ. ಆಗ ಅಮ್ಮನಿಗೆ ಒಂದು ವಾಣಿಯ ಆದೇಶವಾಗುತ್ತೆ, ನಿನ್ನ ಈ ಆನಂದ ನಿನಗೆ ಮಾತ್ರ ಅಲ್ಲ, ಜಗತ್ತಿನ ಎಲ್ಲರಿಗೂ ಹಂಚಬೇಕು ನೀವು. ಆಗ ಬಾಹ್ಯಸ್ಥರಾಗಿ ಇಂದಿಗೆ ಆ ಬ್ರಹ್ಮಸ್ವರೂಪ ನಮಗೆ ಲಭ್ಯವಾಗಿದೆ ಸದ್ಗುರುಗಳ ರೂಪದಲ್ಲಿ. ಇಲ್ಲಿ ಹೋದರೆ ನಮ್ಗೆ ಸಿಗ್ತಾನೆ ಇರಲಿಲ್ಲ ಅಮ್ಮ. ಹಾಗಾಗಿ ನಾವೆಲ್ಲರೂ ಅತ್ಯಂತ ಅದೃಷ್ಟಶಾಲಿಗಳು. ಯಾಕೆ? ಅಜ್ಞಾನ ನಮ್ಮರು ಅಮ್ಮನನ್ನು ಸೆಳೆದು ತಂದಿದೆ ಆ ಬ್ರಹ್ಮಸ್ವರೂಪದಿಂದ. ಅಮ್ಮನ ದಿವ್ಯ ಆನಂದದ ಅವಸ್ಥೆಯಿಂದ ನಮ್ಮ ನೋವು, ನಮ್ಮ ದುಃಖ, ನಮ್ಮ ಅಜ್ಞಾನ ಅಮ್ಮನ ಮನಸ್ಸಿನಲ್ಲಿ ಕರುಣೆಯನ್ನು ಉದ್ದೀಪನೆ ಮಾಡಿ ಇವರನ್ನೂ ಕೂಡ ಆ ಆನಂದದ ಸಾಗರದಲ್ಲಿ ಮುಳುಗಿಸಬೇಕು ಅಂತ ಹೇಳಿ ಅಮ್ಮ ಅದನ್ನು ತೊಳೆದು ನಮ್ಮ ಹಂತಕ್ಕೆ ಬಂದಿದ್ದಾರೆ. ಒಬ್ಬಾತ ಒಂದು ಕನಸು ಕಾಣ್ತಾ ಇದ್ದ. ಏನು ಕನ್ನಡ ಅರ್ಥ ಆಗತ್ತಲ್ಲ, ಅರ್ಥ ಆಗಿದ್ರು ಪಕ್ಕದಲ್ಲಿ ಆಮೇಲೆ ಕೇಳ್ಕೊಳ್ಬೋದು. ಒಬ್ಬಾತ ಕನಸು ಕಾಣ್ತಾ ಇದ್ದ. ಏನು ಕನಸು? ವಾಸ್ತವದಲ್ಲಿ ಅವನು ಬಹಳ ಒಳ್ಳೆ ಈಜುಗಾರ, ಸ್ವಿಮ್ಮರ್, ಬಹಳ ಒಳ್ಳೆ ಏಸ್ ಟಾಪ್ ಸ್ವಿಮ್ಮರ್ ಆಗಿದ್ದ. ಏನ್ ಕಾಣ್ತಾ ಇದ್ದಾರೆ? ಕನಸು ಕಾಣ್ತಾ ಇದ್ದಾರೆ. ಆಗ ಏನಾಯ್ತು, ಆ ಕನಸಿನಲ್ಲಿ ಒಂದು ಸಾಗರದ, ದೊಡ್ಡ ಸಾಗರದ ತಟದಲ್ಲಿ ನಿಂತುಕೊಂಡಿದ್ದಾನೆ. ಆ ಅಲೆಗಳು ಭೋರ್ಗರೆಯುವ ಅಲೆ, ಮಂದ ಮಾರುತ, ಪಕ್ಷಿಗಳ ಚಿಲಿಪಿಲಿ ಕಳನವ ಕೇಳಿ ಬಹಳ ಮನಸ್ಸು ಒಂಥರ ರೋಮಾಂಚನವಾಗಿ ಸ್ತಂಭೀಭೂತನ ಕೂತ್ಬಿಟ್ಟಿದೆ. ಪ್ರಕೃತಿ ಸೌಂದರ್ಯವನ್ನು ಆಸ್ವಾದಿಸ್ತಾರೆ. ಆ ಸಂದರ್ಭದಲ್ಲಿ ಏನಾಯ್ತು, ಅವನೊಬ್ಬ ಆಪ್ತ ಸಖ ಅಲ್ಲಿಗೆ ಬರ್ತಾನೆ. ಅವನು ಒಳ್ಳೆ ಈಜುಗಾರ. ಅವನು ನೋಡ್ತಾ ಹೇಳ್ತಾನೆ, ಎಷ್ಟು ಚೆನ್ನಾಗಿದೆ, ಈಜೋಣಪ್ಪ. ಅವನು ಹೇಳ್ತಾನೆ, ಇಲ್ಲ ಅವನಿಗೆ ಬಹಳ ಮನಸ್ಸು ಆನಂದವಾಗಿಬಿಟ್ಟಿದೆ ಪ್ರಕೃತಿಯನ್ನು ನೋಡ್ತಾ. ಅವನಿಗೆ ಬೇರೆ ಏನು ಬೇಡ, ನೀನು ಬೇಕಾದ್ರೆ ಈಜು. ಕುತ್ಕೊಂಡಿದ್ದಾನೆ, ನೋಡ್ತಾ ಇದ್ದಾನೆ. ಆಪ್ತ ಸ್ನೇಹಿತ ಈಜೋದಕ್ಕೆ ಅಲೆಗಳ ಮಧ್ಯೆ ಇಳಿದ. ಈಜ್ಕೊಂಡು 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 ತುಂಬ ದೂರ ಹೋಗ್ಬಿಟ್ಟ. ಎಷ್ಟು ದೂರ ಅಂದರೆ ಒಂದು ಸಣ್ಣ ಚಿಕ್ಕೆಯಾಗಿ ಕಾಣ್ತಾ ಇದ್ದಾರೆ. ಮರಳಿ ಬರಬೇಕಲ್ಲ, ಅಷ್ಟೊತ್ತಿಗೆ ಏನಾಗ್ಬಿಟ್ಟು ಅದರಿಂದ ಏನೋ ಹೀಗೆ ಸದ್ದು ಮಾಡ್ತಾ ಇದ್ದಾನೆ. ತೋರಿಸ್ತಾನೆ ಏನಾಗಿದೆ, ಎಷ್ಟು ದೂರ ಹೋದಾಗ ಅದು ಸುಸ್ತಾಗ್ಬಿಡ್ತು. ಮರಳಿ ಈಜಿ ದಡಕ್ಕೆ ಬರಕ್ಕಾಗ್ತಾ ಇಲ್ಲ, ಮುಳುಗುತ್ತಾ ಇದ್ದಾನೆ, ನೀರು ಕುಡಿತಾ ಇದ್ದಾನೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಮುಳುಗಿ ಸಾಗರ ತಟಕ್ಕೆ ಹೋಗ್ಬಿಡ್ತಾನೆ. ಅಂದ್ರೆ ಮುಗಿತದ ಕತೆ. ಈಗ ದಡದಲ್ಲಿ ಕೂತ್ಕೊಂಡಿದ್ದಾನಲ್ಲ ಆ ಸ್ನೇಹಿತ, ಅದು ನೀವೇ. ಒಂದು ಕ್ಷಣ ಭಾವನೆ ಮಾಡಿಕೊಳ್ಳಿ. ಏನೋ ನೀವು ಯಾರೀಗ ಕೂತಿದ್ದೀರಾ? ಈಗ ಪ್ರಶ್ನೆ
ದೊಡ್ಡವರು ಕೂಡ ಮಕ್ಕಳು ರೆಸ್ಪಾಂಡ್ ಮಾಡ್ತಾರೆ. ಅದಕ್ಕೋಸ್ಕರ ಕೂತಿದ್ದೀರಾ, ನೋಡ್ತಾ ಇದ್ದೀರಾ. ಈಗ ಆ ನಿಮ್ಮ ಮಿತ್ರನನ್ನ ಹೇಗೆ ರಕ್ಷಣೆ ಮಾಡ್ತೀರಾ, ಸೇವ್ ಮಾಡ್ತೀರಾ? 3 ಥರ ಸಮಯ ಇಲ್ಲ. ದೊಡ್ಡವರು ಹೇಳುವ ಉತ್ತರ ಕನ್ಸಲ್ಲಿದೀವಲ್ಲ, ಕಂಡ್ಬಿಟ್ರೆ ಆಯ್ತು. ಹೇಳ್ತಿದ್ರ ಮುಂಚೆ ಒಬ್ಬರೊಬ್ಬರು ನಾನು ಈ ಪ್ರಶ್ನೆಯನ್ನು ಕೇಳಿದಾಗ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇದ್ದೆ, ಒಂದು ಓಟ್ ಹಾಕಬೇಕು ಅಥವಾ ಅಲ್ಲಿ ನಾನು ಹೋಗಿ ಬೇಗ ಕರ್ಕೊಂಡು ಬರಬೇಕು ಅಂತ. ಇದು ನಮ್ಮ ಕಲ್ಪನೆ. ಆದ್ರೆ ವಾಸ್ತವದಲ್ಲಿ ಏನ್ ಮಾಡ್ತಾ ಇದ್ದೀರಾ ನೀವು? ಅವಾಗ ರಕ್ಷಣೆ ಮಾಡಬೇಕು ಅಂದ್ರೆ ಏನ್ ಮಾಡ್ಬೇಕು? ಕನಸು ಕಾಣ್ತಾನೆ ನಿಲ್ಲಿಸಿದ್ರೆ ಸಾಕು. ಕನಸು ಸದ್ಗುರುಗಳು ಮಾಡೋದೇ ಇದು. ನಾವೆಲ್ಲರೂ ಕನಸು ಕಾಣ್ತಾ ಇದ್ದೀವಲ್ಲ ಅಲ್ವೇ? ಒಬ್ಬರೊಬ್ರು ಕೂಡ ಅವರವರದೇ ಕನಸಿದೆ. ಆ ಕನಸಿನಿಂದ ಎಚ್ಚರಿಸುವ ಪ್ರಕ್ರಿಯೆ ಸದ್ಗುರುಗಳು ಮಾಡೋದು. ಹಾಗಾಗಿ ನಮಗೆ ಅಮ್ಮರ ಹತ್ರ ಹೋದಾಗ ಎಂದಿಗೂ ಈ ಜಗತ್ತಿನಲ್ಲಿ ಯಾವ ಸಂಬಂಧಗಳಲ್ಲಾಗಿರಲಿ, ಯಾವ ವಸ್ತುವಿನಿಂದಾಗಿರಲಿ, ಯಾವ ಪದವಿಯಿಂದಾಗಿರಲಿ, ಈಗ ಯಾವುದೇ ರೀತಿ ಆನಂದವನ್ನ ಅನುಭವಿಸ ಇರತಕ್ಕಂಥ ಆನಂದ ಅಮ್ಮನ ಸನ್ನಿಧಿನಲ್ಲಿ ನಮಗೆ ಉಂಟಾಗುತ್ತೆ. ಅದು ಅವರ್ಣನೀಯ. ಯಾಕೆ? ಆನಂದ ರೂಪಿಣಿ, ಆನಂದ ಮೂರ್ತಿ, ವೇದ ಮೂರ್ತಿ. ಹಾಗಾಗಿ ಅಮ್ಮನ ಸನ್ನಿಧಿನಲ್ಲಿ ಅಮ್ಮ ಅನುಭವಿಸುತ್ತಿರ್ತಕ್ಕಂತಹ ದಿವ್ಯಾನಂದದ ಒಂದು ಕಣ, ಆ ದಿವ್ಯ ಸನ್ನಿಧಿನಲ್ಲಿ ನಮ್ಮ ಯಾವುದೇ ಪ್ರಯತ್ನವಿಲ್ಲದೆ, ನಮಗೆ ಅರಿವಿಲ್ಲದಂತೆಯೇ ನಾವು ಇಲ್ಲಿ ಸ್ತಬ್ಧರಾಗ್ಬಿಡ್ತೀವಿ, ಮೂಕರಾಗ್ಬಿಡ್ತೀವಿ, ಧ್ಯಾನಸ್ಥರಾಗ್ಬಿಡ್ತೀವಿ, ಮನಸ್ಸು ಉನ್ಮನಿಯಾಗುತ್ತೆ. ಸದ್ಗುರುಗಳು ನಮ್ಮಲ್ಲಿ ಮಾಡುವಂತಹ ಪರಿವರ್ತನೆ ಇದು. ನಿಜವಾದ ತ್ಯಾಗಿ ಅಮ್ಮ. ಇಂದಿಗೂ ಕೂಡ ಶರೀರದ ಮಿತಿಗಳನ್ನು ಮೀರಿದ ತನ್ನ ಮಕ್ಕಳ ದುಃಖವನ್ನು, ಕಣ್ಣೀರನ್ನು ಒರೆಸ್ತಾ, ಶರೀರವನ್ನು ಲೆಕ್ಕಿಸದೆ ಒಂದು ಕ್ಷಣವಾದರೂ ಅವರನ್ನು ನೋಡಬೇಕು, ಅವರನ್ನ ಈ ಮಾರ್ಗಕ್ಕೆ ತರಬೇಕು, ಶಾಶ್ವತ ಸುಖವನ್ನು, ನಿತ್ಯ ನೂತನ ಆನಂದವನ್ನು ಅವರಿಗೆ ಉಣಬಡಿಸಬೇಕು ಅನ್ನೋದು ಅಮ್ಮ ಮಾಡ್ತಾ ಇದ್ದಾರೆ. ಸ್ವಾಮಿ ಅಮೃತಾತ್ಮಾನಂದ ಪುರಿಯವರು ಹೀಗೆ ನಾನು ಅವ್ರ ಹತ್ರ ಮಾತನಾಡ್ತಾ ಇರಬೇಕಂದ್ರೆ ಅವರೊಂದು ಸಂದರ್ಭವನ್ನು ಹಂಚ್ಕೊಂಡಿದ್ರು. ಏನು, ಬಹಳ ವರ್ಷಗಳ ಹಿಂದೆ US ನಲ್ಲಿ ಅಮ್ಮನ ಬಳಿ ಬರುವಂತಹ ವಿದೇಶಿ ಭಕ್ತರ ಭಾಷಾನುವಾದವನ್ನ ಎಲ್ಲ ಸನ್ಯಾಸಿ ಶಿಷ್ಯರು ಮಾಡ್ತಾ ಇರ್ತಾರೆ. ಒಂದೊಂದು ಶಿಫ್ಟ್ ತೆಗೆದುಕೊಂಡು 2 ತಾಸು ಅಮ್ಮನ ಪಕ್ಕದಲ್ಲಿ ನಿಂತ್ಕೊಂಡಿರ್ತಾರೆ. ಎಲ್ಲ ಆ ಸನ್ಯಾಸಿಗಳು ಬರುವಂತಹ ಭಕ್ತರ ಅಳಲನ್ನು ಅಮ್ಮನಿಗೆ ಭಾಷಾಂತರಿಸ್ತಾರೆ. ಆ ಒಂದು ಶಿಫ್ಟಲ್ಲಿ 2 ಶಿಫ್ಟ್ ಇತ್ತು. ಅವತ್ತು ಅಮ್ಮನಿಗೆ ವಿಪರೀತ ಜ್ವರ. ಅದು ಏನನ್ನು ತೋರಿಸ್ಕೊಳ್ತಾ ಇಲ್ಲ. ತುಂಬ ಜನ ಬಂದಿದ್ದಾರೆ, ಅಮ್ಮ ದರ್ಶನ ಕೊಡ್ತಾ ಇದ್ದಾರೆ. ಸ್ವಾಮಿ ಅಮೃತಾತ್ಮಾನಂದ ಪುರಿಯವರು ಪಕ್ಕದಲ್ಲೇ ನಿಂತಿದ್ದಾರೆ. 2 ತಾಸು ಅಲ್ಲಿ ಪಕ್ಕದಲ್ಲಿ ನಿಂತ್ಕೊಳ್ತಾರೆ ಭಾಷಾಂತರಿಸೋದಕ್ಕೆ. ಅಮ್ಮನನ್ನು ನೋಡಿದ ಅವರ ಕಣ್ಣುಗಳಲ್ಲಿ ನೀರು ಬಂದ್ಬಿಡುತ್ತೆ. ತುಂಬ ದುಃಖ ಉಂಟಾಗುತ್ತೆ. ಇಂಥ ಒಂದು ಶರೀರದ ಅವಸ್ಥೆಯಲ್ಲೂ ಯಾರಿಗೂ ಏನು ತೋರಿಸ್ಕೊಳ್ಳದೆ, ಮುಖದಲ್ಲಿ ಆ ಒಂದು ಸುಸ್ತಾಗಿರ್ತಕ್ಕಂಥದ್ದು, ಜ್ವರ ಇರ್ತಕ್ಕಂಥದ್ದು ತೋರಿಸ್ಕೊಳ್ಳದೆ ಅಮ್ಮ ದರ್ಶನ ಕೊಡ್ತಾ ಇದ್ದಾರಲ್ಲ ಅಂತೇಳಿ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಅವರಿಗೆ. ಅವಾಗ ಅಮ್ಮ ತಿರುಗಿ ಅವ್ರನ್ನ ನೋಡಿ ಹೇಳ್ತಾರೆ, ಯಾಕೆ ಹೇಳ್ತಾ ಇಲ್ಲ, ಎಷ್ಟು ಕಷ್ಟಪಡ್ತಾ ಇದ್ದಾರೆ ನಮಗೋಸ್ಕರ, ಛೇ ಅಂತ ಹೇಳಿದಾಗ ಅಮ್ಮನಿಗೆ ಕೋಪ ಬಂದ್ಬಿಡುತ್ತೆ. ಅಮ್ಮ ಕೋಪಿಸ್ಕೊಂಡು ಹೇಳ್ತಾರಂತೆ, ನನ್ನ ಮಕ್ಕಳ ಉದ್ಧಾರಕ್ಕೆ ಈ ಶರೀರ ಸೌಧವೂ ತೊಂದರೆ ಇಲ್ಲ, ಎಷ್ಟು ಜನ್ಮಗಳು ಬೇಕಾದ್ರೂ ನಾನು ತೆಗೆದುಕೊಂಡು ಬರ್ತೇನೆ, ನನ್ನ ಮಕ್ಕಳ ಉದ್ಧಾರ ಆದ್ರೆ ಸಾಕು. ಸ್ವಾಮಿ ವಿವೇಕಾನಂದರು ಇದೇ ಮಾತನ್ನ ಹೇಳ್ತಾರೆ. ಸದ್ಗುರುವಿನ ಅವಸ್ಥೆಯನ್ನು ಒಮ್ಮೆ ಯಾರೋ ಬಂದು ಸದ್ಗುರುಗಳ ಬಗ್ಗೆ ವರ್ಣನೆ ಮಾಡಿ ಅಂತ ವಿವೇಕಾನಂದನ ಕೇಳಿದಾಗ ವಿವೇಕಾನಂದರು ಹೇಳ್ತಾರೆ, ನೋಡಪ್ಪ, ಈ ಕಡೆಗೆ ಗಂಗಾ ನದಿ, ಶುದ್ಧ ಗಂಗಾ ನದಿ ಹರಿತಾ ಇದ್ದಾರೆ, ಈ ಕಡೆಗೆ ಗಟರ್ ನೀರು, ನಾಲೆ ನೀರು, ಕೊಳಚೆ ನೀರು ಹರಿತಾ ಇದೆ. ಗುರು ಅವರು ಮಧ್ಯ ನಿಂತಿದ್ದಾನೆ. ಅವರ ಕೈಯಲ್ಲಿ ಒಂದು ಚಂದನದ ತುಂಡಿದೆ.
ಈ ಚಂದನವನ್ನು ತೆಗಿಬೇಕು. ಬೇಕಿದ್ರೆ ಅವನು ಶುದ್ಧ ಜಲವನ್ನು ತೆಗೆದುಕೊಳ್ಳಬಹುದು. ಅದರಲ್ಲಿ ಏನ್ ಮಾಡ್ತಾನೆ, ಈ ಗಟರಿನ ನಾಲೆಯ ನೀರನ್ನ ತೆಗೆದುಕೊಂಡು ಉಜ್ಜಿ 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 ಚಂದನವನ್ನು ಮಾಡೋದಕ್ಕೆ ಪ್ರಯತ್ನಿಸ್ತಾ ಇದ್ದಾನೆ ಸದ್ಗುರು. ಅದು ಸದ್ಗುರು ಉನ್ನತ ಸಾಧಕರಿಗಾಗಿ ಬರೋ ಅವಶ್ಯಕತೆ ಇಲ್ಲ. ಅವ್ರು ಬರೋದೇ ಯಾರಿಗೆ ಅಂದ್ರೆ ಏನೋ ಗೊತ್ತಿಲ್ಲದೆ ಅಜ್ಞರಾಗಿರ್ತಕ್ಕಂಥ ಹನುಮಂತರಿಗಾಗಿ ಬರೋದು. ಬಂದು ಏನು ಅಸಾಧ್ಯವಾದಂಥ ಕೆಲಸವನ್ನು ಅವ್ರು ಮಾಡ್ತಾರೆ. ನಮಗೆ ಶಾಸ್ತ್ರದ ತರಗತಿಯನ್ನು ತೆಗೆದುಕೊಳ್ತಕ್ಕಂತಹ ಸ್ವಾಮಿ ಕೈವಲ್ಯಾನಂದ ಸರಸ್ವತಿಯವರು ಮಾತನ್ನು ಹೇಳ್ತಾ ಇದ್ರು. ನಮಗೆ ಅಮ್ಮನ ಹತ್ರ ಹೋದಾಗ ಭಯ ಆಗುತ್ತೆ ಅಲ್ಲ, ಮನಸ್ಸಲ್ಲಿ ಏನೋ ಒಂಥರ ಭಯ, ಏನೋ ಒಂಥರ ಆತಂಕ, ಅಥವಾ ಏನೋ ಒಂದು ಭಾವದಲ್ಲಿ ಹೋಗ್ತೇವೆ, ಮಾತಾಡ್ತೇವೆ. ಅವ್ರು ಹೇಳ್ತಾ ಇದ್ರು, ಸದ್ಗುರು ಶಿಷ್ಯನ ಹತ್ರ ಭಯದಿಂದ ಇರ್ತಾರಂತೆ. ಅರ್ಥ ಆಯ್ತಾ? ಅಮ್ಮನ ಹತ್ರ ನಾವೆಲ್ಲ ಹೋಗ್ತೀವಲ್ಲ, ನಮಗಿಂತ ಹೆಚ್ಚು ಬಗ್ಗೆ ಅಮ್ಮನಿಗೆ ನಮ್ಮ ಹತ್ರ ಮಾತನಾಡಬೇಕು. ನಮ್ಗೆ ಯಾರಿಗೂ ಅರ್ಥ ಆಗಿಲ್ಲ, ಏನು ಸ್ವಾಮಿ ಈ ಥರ ಹೇಳ್ತಾ ಇದ್ದಿಲ್ಲ. ಅವಾಗ ಅವರು ವಿಸ್ತರಿಸಿದ್ರು, ಹೇಳಿದ್ರು, ಗುರು ನಿಜವಾದ ಗುರುಭಾವವನ್ನು ತೆಗೆದುಕೊಂಡ್ಬಿಟ್ರೆ ಯಾರು ಹತ್ರ ಹೋಗಲ್ಲ. ಗುರು ಯೋಗ್ಯತೆಯನ್ನು ನೋಡ್ತಾ ಆ ಗುರುಭಾವದಲ್ಲಿ ಶಿಷ್ಯರನ್ನು ಸ್ವೀಕರಿಸಕ್ಕೆ ಹೋದ್ರೆ 1% ಇಲ್ಲ ಜಗತ್ತಲ್ಲಿ, ಯಾರು ಕಾಣಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಗುರುಭಾವನೆ ತೆಗೆದುಕೊಳ್ಳೋದಿಲ್ಲ, ಅವನೇ ಶಿಷ್ಯ ಭಾವನ ಸ್ವೀಕರಿಸಿರ್ತಾರೆ. ಅದಕ್ಕೆ ನೀವು ನೋಡ್ಬೋದು, ಎಷ್ಟೋ ಸರಿ ತಮಾಷೆ ಇರುತ್ತೆ. ಅಮ್ಮ ವೇದಿಕೆಗೆ ಬರಬೇಕಾದ್ರೆ ಅಕ್ಕಪಕ್ಕದಲ್ಲಿ ಇರ್ತಾರಲ್ಲ, ಅವ್ರ ಟೀಮ್ಗೆ ಜೋರಾಗಿರ್ತಾರೆ. ಅಮ್ಮ ಬಹಳ ಸಿಂಪಲ್ ಆಗಿ ಬರ್ತಾರೆ. ಬಹಳ ವರ್ಷಗಳಿಂದ ಹಾಗಾಗಿತ್ತು. ನನ್ನ ಹಿರಿಯ ಸನ್ಯಾಸಿ ಶಿಷ್ಯರು ಒಂದು ತಮಾಷೆಯನ್ನು ಹೇಳಿದರು. ಅವಾಗ ಅಮ್ಮ ಅಷ್ಟು ಪ್ರಚಲಿತ ಇರಲಿಲ್ಲ ಕೇರಳದಲ್ಲಿ. ಅಲ್ಲಿ ಇಲ್ಲಿ ಕರೀತಾ ಇದ್ರು ಕಾರ್ಯಕ್ರಮಕ್ಕೆ ಹೋಗ್ಬೇಕಂದ್ರೆ ಪಕ್ಕದಲ್ಲಿ ಅಮ್ಮಂತರನ್ನೇ ಒಬ್ಬರಿದ್ರು. ಆಗ ಅದೇ ಗ್ರಾಮದವರು, ಅವರು ನೀಟಾಗಿ ಬಿಡಿಸಿ ಅಂತ ಉಟ್ಕೊಂಡು ಬಹಳ ಅಮ್ಮನ ಥರನೇ ಮೇಕಪ್ ಮಾಡ್ಕೊಂಡಿದ್ರು. ಅವರು ಅಮ್ಮನ ಪಕ್ಕದಲ್ಲಿ ಬರ್ತಾ ಇದ್ರು. ಅವಾಗ ಅದೇ ಗ್ರಾಮದವರು ಬರುವ ಟಿವಿಯಲ್ಲಿ ಹೇಗಿತ್ತು ಅಂದ್ರೆ, ಹಾರ ತಗೊಂಡು ಬ್ರಹ್ಮ ಅಂದ್ರೆ ಗುರುವಿನ ಸರಳತೆ ನಾವು ಹೇಳೋದು ನೋಡಬೇಕಾಗಿರೋದು. ಎಂಥ ಸರಳ, ಎಂಥ ವಿನಯ ಗುರುವಿಗೆ. ಅವ್ರು ಹೇಳಿದ್ರು, ಗುರು ಯಾತಕ್ಕೆ ಹೇಳಿರ್ತಾನೆ ಅಂದ್ರೆ, ನಾನೇನಾದ್ರೂ ಕಠೋರವಾಗಿ ಹೇಳಿದ್ರೆ ನಾನು ಬಿಟ್ಟು ಹೋಗ್ಬಿಡ್ತಾನ, ಅವನಿಗೆ ಮತ್ತೆ ಇನ್ನೊಂದು ಜನ್ಮ ಬರಬೇಕು. ಬುದ್ಧನ ಬಳಿ ಒಬ್ಬ ಬದ್ಧಡಿ ಅಂತ ಒಬ್ಬ ಭಿಕ್ಕು ಇರ್ತಾನೆ. ಆ ಬದ್ಧಡಿ ಭಿಕ್ಕು ಏನು ಅಂದ್ರೆ, ಆಶ್ರಮದ ಎಲ್ಲ ನಿಯಮಗಳನ್ನ ಉಲ್ಲಂಘನೆ ಮಾಡ್ತಾನೆ. ಅದು ಒಂದಲ್ಲ ಎರಡಲ್ಲ, ಹಲವು ಬಾರಿ ಆ ನಿಯಮಗಳನ್ನು ಪಾಲನೆ ಮಾಡೋದಿಲ್ಲ. ಹಾಗಾಗಿ ಆನಂದ, ಅವರೆಲ್ಲರಿಗೂ ಕೂಡ ಆನಂದ ಅನ್ನೋನು ಬುದ್ಧನ ಪ್ರಮುಖ ಶಿಷ್ಯ. ಅವರೆಲ್ಲರೂ ಕಟ್ಟುನಿಟ್ಟಿಗೆ ಇರ್ತಾ ಇರ್ತಾರೆ. ಈ ಬದ್ಧಡಿ ಏನು ಅಂದ್ರೆ, ಬುದ್ಧನ ಹತ್ರವೇ ಜಗಳ ಆಡೋದು, ನನಗೆ ಬೇಡ, ಈ ಆಶ್ರಮ ಕೂಡ ಈ ಸನ್ಯಾಸ ಮಾರ್ಗ ಕೂಡ ಏನು ಬೇಕಾಗಿಲ್ಲ ಅಂತ ಹೇಳಿ ಕೊಟ್ಟೋಗ್ತಾ ಇರ್ತಾರೆ. ಒಂದು 40 ಸರ್ತಿ ಹೋಗ್ತಾರೆ, 40 ಸರ್ತಿ ಬರ್ತಾರೆ. ಬುದ್ಧ ಬಂದಾಗಲ್ಲ ಕಣ್ಣಲ್ಲಿ ಅಯ್ಯೋ ಮಗು ಬಂದೆ ನೀವು ತಪ್ಪಿಕೊಳ್ತಾ ಇರ್ತಾರೆ. ಮತ್ತೆ ಅವರು ಏನೋ ತಪ್ಪು ಮಾಡ್ತಾರೆ, ಬುದ್ಧನ ಹತ್ರ ಜಗಳ ಆಡ್ತಾನೆ ಹೋಗ್ತಾರೆ. ಅವಾಗ ಈ ಆನಂದ ಅವರೆಲ್ಲರಿಗೂ ಕೂಡ ತುಂಬಾ ಕೋಪ ಬರುತ್ತೆ. ಬುದ್ಧನ ಹತ್ರ ಬಂದು ಜಗಳ ಮಾಡ್ತಾರೆ. ನಾವೆಲ್ಲ ಆಶ್ರಮದ ನಿಯಮವನ್ನು ಇಷ್ಟು ಚಾಚು ತಪ್ಪದೆ ಮಾಡ್ತೀವಿ, ನಾವೇನು ಸಣ್ಣ ತಪ್ಪು ಮಾಡಿದ್ರೆ ಇಷ್ಟು ಬೈತೀರಾ ನೀವು? ಆ ಬದ್ಧಡಿ ನೋಡಿ ಒಂದನ್ನು ಅವ್ರು ಫಾಲೋ ಮಾಡಲ್ಲ, ಹೋಗ್ತಾರೆ, ನಿಮಗೆ ಬೈ ಹೋಗ್ತಾರೆ. ಹಂಗಾದ್ರೂ ಅಯ್ಯೋ ಬದ್ಧಡಿ ಅಂತ ಅಪ್ಪಿಕೊಂಡು ತಾಯಿ ಪ್ರೇಮವನ್ನು ಸೂಚಿಸ್ತಿರಲ್ಲ, ಏನು ನ್ಯಾಯ ಇದು? ಅವ್ರು ಬುದ್ಧ ಹೇಳ್ತಾರೆ, ಬದ್ಧಡಿಗೆ ನಾನು ಮಾತ್ರನೇ ಇರೋದು, ಜಗತ್ತಲ್ಲಿ ಬೇರೆ ಯಾರೂ ಇಲ್ಲ. ಅವನ ಸ್ವಭಾವಕ್ಕೆ ಅವನ ಮನೆಯನ್ನು ಬಿಟ್ಟು ಬಿಟ್ಟಿದ್ದಾರೆ, ಜಗತ್ತೇ ಅವನ್ನ ಬಿಟ್ಟು ಬಿಡತ್ತಪ್ಪ. ನಾನು ಅವನು ಬಿಟ್ಟರೆ ಬೇರೆ ಯಾರ ಗತಿ? ನೀವೆಲ್ಲ ಮಾರ್ಗದಲ್ಲಿ ಇಲ್ಲ, ನೀವು ಆಶ್ರಮ ಬಿಟ್ಟರು ನನಗೆ ಧೈರ್ಯ ಇದೆ, ನೀವು ಸಾಧನೆಯಲ್ಲಿ ಮುಂದುವರಿಸ್ತೀರಾ. ಅವನಿಗೆ ಏನೂ ಗೊತ್ತಿಲ್ಲ, ಅವನು ನಾನೇ ಇರೋದು. ಅವನು ನನ್ನಿಂದ ದೂರ ಆಗಿಬಿಟ್ರೆ ಅವನಿಗಾಗಿ ನಾನು ಮತ್ತೆ ಮತ್ತೆ ಬರಬೇಕು. ಅವನು ನಾನು ಮಾತ್ರನೇ ಇರೋದು. ಹಾಗಾಗಿ ನಮಗೆ ಅಮ್ಮ ಮಾತ್ರನೇ ಇರೋದು. ಹಾಗಾಗಿ ಗುರು ಶಿಷ್ಯ ದೂರ ಹೋಗ್ತೇನೆ ಅಂತ ಹೇಳಿ ಬಹಳ ಇಳಿದು ಬರ್ತಾನೆ. ನಮ್ಮ ಹಂತಕ್ಕೆ ಇಳಿದು ಬಂದು ನಮ್ಮ ಥರನೇ ಮಾತನಾಡೋದು, ನಗೋದು. ನಮ್ಗೇನೋ ಬೈದ್ರೆ ಅಮ್ಮ ಇನ್ನೊಂದು ಸರ್ತಿ ಕರೆದು ಸಮಾಧಾನ ಮಾಡ್ತಾರೆ. ಅವ್ರಿಗೆಲ್ಲವೂ ಅಧಿಕಾರ ಇದೆ ಅವ್ರಿಗೆ ಬೈಯೋದಕ್ಕೆ. ಆದ್ರೂ ಏನು, ಬೈದಾದ್ಮೇಲೆ ಕರ್ಕೊಂಡು ಮತ್ತೆ ಏನಾದರೂ ಮಾಡಿ ಸಮಾಧಾನ ಮಾಡಿ ಆಕೆ ಬಿಟ್ಟು ಹೋಗ್ಬಿಟ್ರೆ ಮತ್ತೆ ಈ ಮಾರ್ಗಕ್ಕೆ ಬರೋದು, ಆಧ್ಯಾತ್ಮಿಕ ಮಾರ್ಗಕ್ಕೆ ಬರೋದು ಎಷ್ಟೋ ಜನ್ಮದ ಪುಣ್ಯವೇ.
ಎಷ್ಟೋ ಜನ್ಮಗಳ ಸಂಸ್ಕಾರದ ನಂತರ ಪುಣ್ಯ ವಿಶೇಷ ನಂತರ ಅವತಾರಗಳು ಸಿಗುತ್ತೆ. ಹಾಗಾಗಿ ನಾವೆಲ್ಲರೂ ಒಂದು ರೀತಿ ಭಾಗ್ಯ ಮಾಡಿದ್ದೀವಿ. ಅಮ್ಮ ಒಂದು ಮಾತನ್ನ ಹೇಳ್ತಾರೆ, ಇವತ್ತು ಗ್ರೂಪಲ್ಲಿ ಪೋಸ್ಟಿಂಗ್ ಕೂಡ ಮಾಡಿದ್ದೀವಿ. The Guru lifts you to the status of the emperor of the universe. From a mere receiver, he makes you a giver. ಎಂಥ ಹಂತಕ್ಕೆ ನಾವೆಲ್ಲ ನೋಡ್ತಾ ಇದ್ದೀವಿ. ನಮ್ಮ ಜೀವನವನ್ನು ಮೆಲುಕು ಹಾಕೋಣ. 20 ವರ್ಷ, 30 ವರ್ಷ, 40 ವರ್ಷದಿಂದ ಅಮ್ಮನ ಸಂಘದಲ್ಲಿ ಬಂದಿದ್ದೀವಿ. ಬಂದಾಗ ನಮಗೆ ಒಂದು ದೊಡ್ಡ ಲಿಸ್ಟ್ ಇತ್ತು. ಅಮ್ಮ ನಮ್ಗೆ ಬೇಕು, ಇರಬೇಕು ಅಂತ. ಈಗ ನೋಡಿ ಎಷ್ಟೋ ಕಡಿಮೆ ಆಗಿದೆ. ಪೂರ್ತ ಹೋಗುತ್ತೆ ಕಡೆಗೆ ಅಮ್ಮ ನೀರು ಬೇಕು ಅಂತ ಆಗುತ್ತೆ. ಅಮ್ಮ ಹಂತಕ್ಕೆ ತರ್ತಾರೆ. ನಮ್ಮ ಕಡೆಯಿಂದ ಸಾಧನೆ ಇದ್ದಲ್ಲಿ ಅದು ವೇಗವಾಗುತ್ತೆ, ಇನ್ನೂ ವೇಗವಾಗುತ್ತೆ. ಅದು ಗುರು ಕೊಡಕ್ಕೆ ಬಂದಿದ್ದಾನೆ. ಭಿಕ್ಷುಕರಂತಿರ್ತಕ್ಕಂಥ ನಮ್ಮನ್ನು ಯಾಕೆ ನಾವೆಲ್ಲವನ್ನ ಬೇಡ್ತಾ ಇದ್ದೀವಿ, ಎಲ್ಲವನ್ನ ಇವರಲ್ಲಿ ಬೇಡ್ತಾ ಇದ್ದೀವಿ. ಅಂತಹ ಹಂತದಿಂದ ನಮ್ಮನ್ನ ಎಂಥ ಹಂತಕ್ಕೆ ಕರ್ಕೊಂಡು ಹೋಗ್ತಾನೆ ಅಂದರೆ, ಶ್ರೀರಾಮಕೃಷ್ಣ ವಂಶಿ ಯಾವಾಗಲೂ ಹೇಳ್ತಾ ಇರ್ತಾರೆ, ಒಂದು ಪುಟಾಣಿ ಮಗು ಅಳುತ್ತಾ ಇದ್ರೆ, ಅದು ಹಠ ಮಾಡ್ತಾ ಇದ್ರೆ, ಅದನ್ನು ತೊಳೆದು ಸರಿ ಮಾಡಿ ಅದನ್ನು ಸಮಾಧಾನ ಮಾಡಿ ಆ ಮಗುವನ್ನ ತಾಯಿ ಎತ್ಕೊಳ್ತಾರೆ. ಎದೆಗೆ ಎತ್ಕೊಂಡು ಮುಗಿಸೋದು ಹೇಗೆ ತನ್ನ ತಲೆ ಮೇಲೆ ಕೂಡಿಸ್ಕೊಳ್ತಾರೆ. ಗುರು ಮಾಡೋದೇ ಆ ಥರ. ಶಿಷ್ಯರನ್ನ ಎಂಥ ಮಟ್ಟಕ್ಕೆ ಕರ್ಕೊಂಡು ಬರ್ತಾರೆ ಸದ್ಗುರುಗಳು ಅಂದರೆ, ಲೋಕವದ್ಯರಾಗಿ ಮಾಡ್ತಾರೆ ಗುರುಗಳು. ಅದರ ಅರ್ಥ ಇಲ್ಲಿ ಅಮ್ಮ ಹೇಳ್ತಾರೆ. ಅದೊಂದು ಸಂದರ್ಭ ನನಗೆ ಜ್ಞಾಪಕ ಬರ್ತಾ ಇದೆ. ಅಮೃತಪುರಿ ಆಶ್ರಮದಲ್ಲಿ ನೀವೆಲ್ಲರೂ ಬಂದಿದ್ದೀರಾ. ದೊಡ್ಡ ಸಭಾಂಗಣದಲ್ಲಿ ಅಮ್ಮ ಈಗ ದರ್ಶನ ಕೊಡ್ತಾರೆ, ಅದು ನಿಮಗೆ ಗೊತ್ತಿದೆ. ಅಂಥ ಒಂದು ಸಂದರ್ಭದಲ್ಲಿ ಗಂಡ ಹೆಂಡತಿ ಒಂದು ಪುಟಾಣಿ ಮಗು, ಒಂದು 3-4 ವರ್ಷ ಇರಬೇಕು, ದರ್ಶನಕ್ಕೆ ಕರ್ಕೊಂಡು ಬಂದಿದ್ದಾರೆ. ಆ ಇಬ್ಬರು ದಂಪತಿಗಳು ಕೂಡ ಅವರ ಬಾಲ್ಯದಿಂದ ಅಮ್ಮನ ಹತ್ರ ಬರ್ತಾ ಇದ್ದಾರೆ. ಹಾಗಾಗಿ ನ್ಯಾಚುರಲ್ ಆಗಿ ಆ ಮಗುಗೆ ಬೆಳೀತಾನೆ. ಅಮ್ಮನ ಬಗ್ಗೆ ಚೆನ್ನಾಗಿ ಗೊತ್ತು. ಅಮ್ಮ ಯಾರು ಅಂತ ತೋರಿಸುತ್ತೆ, ಅಮ್ಮ ಏನಂದ್ರೆ ಅಮ್ಮ ಅಮ್ಮ ಅಂತ ಹೇಳುತ್ತೆ. ಆ ಥರ ಒಂದು ಸಂಸ್ಕಾರ ಭಕ್ತ ಮಗುವನ್ನಾಗಿ ಮಾಡ್ತಾ ಇದ್ದಾರೆ, ಬೆಳೆಸ್ತಾ ಇದ್ದಾರೆ. ಅವರ ಹತ್ರ ಆ ಮಗು ಕರ್ಕೊಂಡು ಬಂದರು. ಅಮ್ಮ ದರ್ಶನ ಕೊಟ್ಟರು. ಅದಕ್ಕೆ ಹಾರ್ಟ್ ಚಾಕ್ಲೇಟ್ ಇಂದ ಕೊಟ್ಟರು. 2 ಕೈಲಿ 2 ಕೊಟ್ಟರು. ಅದು ತಿಂತು. ಅಮ್ಮ ಎತ್ಕೊಂಡಿದ್ದಾರೆ, ಇವರಿಗೆ ದರ್ಶನ ಕೊಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಆ ಮಗು ಪಕ್ಕದಲ್ಲಿ ಇಲ್ಲಿ ಇಟ್ಟಿರ್ತಾರಲ್ಲ ಅಮ್ಮ ಚಾಕ್ಲೇಟ್, ಬಗ್ಗಿ ಕೈ ಪೂರ್ತಿಗೆ ತಗೊಂಡು ಹೋಗು. ಅದಕ್ಕೆ ಚಾಕ್ಲೇಟ್ ಅಂದರೆ ಇಷ್ಟ, ಸಹಜ. ಬಗ್ಗಿ ಹೀಗೆ ತೆಗೆದುಕೊಳ್ಳಕ್ಕೆ ಹೋದಾಗ ಅಮ್ಮ ಹೀಗೆ ತೆಗೆದು ಅದನ್ನು ಮುಂದೆ ಹೀಗೆ ಇಟ್ಕೊಂಡು 4 ವರ್ಷದ ಕೂಸಿಗೆ ಚೆನ್ನಾಗಿ ಬೈತಾರೆ. ಹೇಗೆ ಬೈತಾರೆ ಅಂದರೆ, ದೊಡ್ಡವರಿಗೆ ಬೈಯೋ ಥರ ಚೆನ್ನಾಗಿ ಬೈದು ಬಿಡ್ತಾರೆ. ಬಿಡ್ತಾರ ಅಮ್ಮ. ಆ ಮಗು ಅಳಕ್ಕೆ ಸ್ಟಾರ್ಟ್ ಮಾಡುತ್ತೆ. 10 ಬಿಕ್ಕಿ ಅಳುತ್ತೆ. ಅಮ್ಮ ಬಿಡ್ತಾ ಇಲ್ಲ. ಚೆನ್ನಾಗಿ ಬೈತಾ, ನೀನು ಕಳ್ಳತನ ಮಾಡ್ತಿದ್ಯಾ, ಬೇರೆ ಅವಕಾಶ ನೀನು ಕಸಿದ್ಕೊಡ್ತಾನೆ, ನಿನಗೆ ನಾನು 2 ಕೊಟ್ಟಿದ್ದೀನಿ, ಎಲ್ಲರಿಗೂ 1 ಕೊಟ್ಟರೆ ನೀನು 2 ಕೊಟ್ಟಿದ್ದೀನಿ, ಅದನ್ನು ತಗೊಂಡು ಇನ್ನೂ ಕಸಿದ್ಕೊಡ್ತಾ ಇದೆಯಾ, ತಪ್ಪು ಇದು, ಹೀಗೆ ಮಾಡೋದಾಗಿ ಚೆನ್ನಾಗಿ ಬೈತಾ ಇದ್ದಾರೆ. ಮಗು ಬಿಕ್ಕಿ ಆಡ್ತಾ ಇದೆ. ಆಮೇಲೆ ಅಪ್ಪ ಅಂದ್ಕೊಳ್ತಾರೆ. ದರ್ಶನ ಹೋಗುವ ಸಂದರ್ಭದಲ್ಲಿ ಈ ಮಗು ಆ ದರ್ಶನ ಹಳೆ ಕುಟೀರ ಇದೆ, ಅಲ್ಲಿ ತಂದೆ ತಾಯಿ ಮಗುನ ಇಟ್ಕೊಂಡಿದ್ದಾರೆ. ಅದು ಇನ್ನೂ ಅಳ್ತಾ ಇದೆ. ಅಮ್ಮ ದರ್ಶನ ಎಷ್ಟು ತಾಸು ಹೋಯ್ತೋ ಗೊತ್ತಿಲ್ಲ, ಅಷ್ಟು ತಾಸು ಮುಗಿಸಿಯೂ ಕೂಡ ಆ ಮಗು ಪೂರ್ತ ಅಳ್ತಾ ಇದೆ. ಅಮ್ಮ ವಾಪಸ್ ತಮ್ಮ ಕೋಣೆಗೆ ಹೋಗ್ಬೇಕಾದ್ರೆ ಬರುವ ಮಾರ್ಗ ಮಧ್ಯದಲ್ಲಿ ಈ ಮಗುನ ಇಟ್ಕೊಂಡಿದ್ದಾರೆ. ಅಮ್ಮ ಮುಂದೆ ಹೋದ್ರು. ಆ ಮಗುನ ಲೆಕ್ಕಿಸದೆ ಮುಂದೆ ಹೋದ್ರು. ಆಮೇಲೆ ವಾಪಸ್ ತಿರುಗಿ ಬಂದು ಆಯಿತು ಅಳಬೇಡ ಆಯ್ತಾ, ಸಮಾಧಾನ ಮಾಡ್ಕೊ ಅಂತ ಹೇಳಿ ಗುರ್ತು ಕೊಟ್ಟು ಮತ್ತೆ ಒಂದು ಚಾಕ್ಲೇಟನ್ನು ಬಾಯಿಗೆ ಇಟ್ಟುಕೊಟ್ರು. ಆ ಮಗು ಸಮಾಧಾನ ಆಯಿತು. ಜೊತೆಗೆ ಹಿಂದೆ ನಡೀತಾ ಇದ್ದ ಬ್ರಹ್ಮಚಾರಿ ನೋಡಿದ್ದ. ಅವನ ಮನಸ್ಸಲ್ಲಿ ತುಂಬಾ ಒಂದು ಗೊಂದಲ. ಪುಟಾಣಿ ಮಗು, ಚಾಕ್ಲೇಟ್ ಸಹಜ, ಅದು ತಗೊಂಡಿದ್ದಕ್ಕೆ ದೊಡ್ಡವ್ರಿಗೆ ಬೈಯೋ ಥರ ಬೇಕಿರಲ್ಲ ಅಮ್ಮ. ಆ ಮಗುನು ಬಿಕ್ಕಿ ಅಳ್ತಾ ಇದೆ. ಇವನಿಗೆ ಬೇಸರ ಆಗಿತ್ತು. ಅಮ್ಮನ ಕೇಳಬೇಕು, ಅಮ್ಮ ಇದು ಮಾಡಿದ್ದು ತಪ್ಪು, ನಮ್ಮಲ್ಲೂ ಇರುತ್ತಲ್ಲ, ಗುರುಗಳನ್ನ ಜಡ್ಜ್ಮೆಂಟ್ ಮಾಡ್ತೀವಿ, ಅಮ್ಮ ಯಾಕೆ ಹೀಗೆ ಮಾಡೋದು. ಸೊ ಅವನು ಆ ಬ್ರಹ್ಮಚಾರಿ ಅಂದ್ಕೊಂಡ, ಅಮ್ಮ ಮಾಡಿದ್ದು ತಪ್ಪು, ಸರಿ ಆಯಿತು
ಯಾವುದೋ ಒಂದು ಸಂದರ್ಭದಲ್ಲಿ ಆ ಬ್ರಹ್ಮಚಾರಿ ಅಮ್ಮನ ಕೋಣೆಗೆ ಅಮ್ಮ ಕರೆದಿದ್ದಾರೆ ಯಾವುದೋ ಒಂದು ಮೀಟಿಂಗಲ್ಲಿ. ಮೀಟಿಂಗ್ ಮುಗಿದು ಎಲ್ಲರೂ ಹೋದಾಗ ಇವನು ಅಲ್ಲಿ ನಿಂತಿದ್ದಾನೆ. ಅಮ್ಮ, ನಾನು ಪ್ರಶ್ನೆ ನಿಮ್ಮಲ್ಲಿ ಕೇಳಬೇಕು. ಏನು? ಅವತ್ತು ಆ ಮಗುಗೆ ಹೀಗೆ ಮಾಡೋದಲ್ಲ ಸರಿಯಾದ ಪಾಪ ಮಗು. ಅಮ್ಮ ಬಹಳ ಸಮಾಧಾನದಿಂದ ಅವನಿಗೆ ಹೀಗೆ ನೋಡ್ತಾ ಇದ್ರು. ನಿನಗೆ ಗೊತ್ತು, ಅವನಲ್ಲಿ ಮುಂದೆ ದೊಡ್ಡ ಕಳ್ಳನಾಗುವಂತಹ ವಾಸನೆ ಇತ್ತು. ಅವನಲ್ಲಿ ಮುಂದೆ ದೊಡ್ಡ ಕಳ್ಳನಾಗುವಂತಹ ವಾಸನೆ ಇತ್ತು. ಅವನ ಪ್ರಾರಬ್ಧ ಹೇಗಿದೆ ಅಂದ್ರೆ, ಅವನ ಯೌವನದಲ್ಲಿ ತಂದೆ ತಾಯಿಗೆ ಕಣ್ಣೀರು ಬರೆಸ್ತಾನೆ ಈ ಕಳ್ಳತನದ ಬುದ್ಧಿಯಿಂದ. ಹಾಗಾಗಿ ಅಮ್ಮನಿಗೆ ಗೊತ್ತಿತ್ತು. ಅದಕ್ಕಾಗಿ ಅವನನ್ನ ಬೈದಿದ್ದು. ನಾನು ತಾನೇ ಬೈದಿರೋದು, ನನಗೋಸ್ಕರ ತಾನೇ ಮಗು ಹತ್ತಿದೆ. ಅದರಲ್ಲಿ ಆ ವಾಸನೆ, ಆ ಪ್ರಾರಬ್ಧ ಹೋಯಿತು. ಇನ್ನೊಂದು ಸಜ್ಜನಾಗಿರ್ತಾರೆ. ಮುಂದಿನ ಸರ್ತಿ ಆ ಮಗು ಬಂದಾಗ ಅಮ್ಮ ಕೊಟ್ಟಿದ್ದ ಪ್ರಸಾದನ ತಗೊಂಡೋಗಿ ಬೇರೆ ಮಗು ಕೊಡ್ತಾ ಇದ್ದೆ. ಈ ಬ್ರಹ್ಮಚಾರಿ ನೋಡೋದಕ್ಕೆ ಅಮ್ಮ ಆ ಥರ ಅನುಗ್ರಹಿಸ್ತಾರೆ. ಯಾವ ಮಗು ಹಾಕಿ ತಗೊಳ್ಬೇಕು ಅಂತಿತ್ತು, ತನಗೆ ಸಿಕ್ಕಿದ ಪ್ರಸಾದವನ್ನು ಇನ್ನೊಂದು ಮಗುಗೆ ಅಲ್ಲಿ ಆಟ ಆಡ್ತಾರೆ ಮಗು ಕೊಡುತ್ತೆ. ಒಂದೇ ಇದರಲ್ಲಿ ಎಷ್ಟು ಪರಿವರ್ತನೆ. ಸದ್ಗುರುಗಳಿಗೆ ಮಾತ್ರವೇ ಸಾಧ್ಯ ನಮ್ಮ ವಾಸನೆಯ ಅಂತರಾಳಕ್ಕೆ ಹೋಗಿ ನಮ್ಮ ಮನಸ್ಸಲ್ಲಿ ಏನಿದೆ, ನಮ್ಮ ಜನ್ಮಾಂತರ ಪ್ರಾರಂಭ ಏನಿದೆ ಅದನ್ನು ನೋಡಿ ಬದಲಿಸೋಕೆ. ಅದಕ್ಕೆ ಗುರುಗಳು ಆ ಒಂದಷ್ಟು ತಿಂಗಳು ಜಪ, ವರ್ಷ ಜಪ, ಅರ್ಚನೆಯಿಂದ ಮಾಡಿಬಿಟ್ಟೆ ನಮಗೊಂದು ಭಾವ ಬಂದಿದೆ, ದಿವ್ಯ ಭಾವ. ಅದೇ ಸಂದರ್ಭ ಬಂದಾಗ ನಮ್ಮ ಒಳಗಡೆ ಇರ್ತಕ್ಕಂಥ ಬೆಳೀತು ಹೊರಗಡೆ ಬರುತ್ತೆ. ಅದು ಸದ್ಗುರುಗಳಿಗೆ ಮಾತ್ರ ಗೊತ್ತು. ಹಾಗಾಗಿ ನಾವು ಜೀವನದಲ್ಲಿ ಅಮ್ಮ ದೊರೆತ ನಂತರ ಪ್ರತಿಯೊಂದು ಸಂದರ್ಭವನ್ನ ನಾವು ಅಮ್ಮ ನಮಗೆ ಟೆಸ್ಟ್ ಪೇಪರ್ ಆಗಿ ಕೊಡ್ತಾ ಇದೆ ಅಂತ ತಿಳ್ಕೊಳ್ಬೇಕು. ಹಾಗಾಗಿ ನಿರಂತರ ಸತ್ಸಂಗ ಇರಬೇಕು. ಯಾಕೆ ನಮ್ಮನ್ನ ನಾವು ಜಯಿಸ್ಕೊಳ್ಳೋದೇ ಅತ್ಯಂತ ಬಲಶಾಲಿ. ಇತರರನ್ನ ಜಯಿಸೋನು, ಇತರರನ್ನ ಸಬ್ಡ್ಯೂ ಮಾಡೋನು ಅವನಲ್ಲ ಬಲಶಾಲಿ. ತನ್ನನ್ನ ತಾನು ಜಯಿಸ್ಕೊಳ್ಳೋನೇ ಅತ್ಯಂತ ಬಲಶಾಲಿ. ಅದಕ್ಕೆ ಸಹಾಯ ಮಾಡೋದು ಗುರುಗಳು. ಕಾಂಚಿ ಪರಮಾಚಾರ್ಯರ ಶಿಷ್ಯರಾದ ಸ್ವಾಮಿ ಜಯೇಂದ್ರ ಸರಸ್ವತಿಯವರು ಒಂದು ಮಾತನ್ನ ಹೇಳಿದರು ಅಮ್ಮನ ಬಗ್ಗೆ. ತಮಿಳುನಾಡಿನಿಂದ, ಚೆನ್ನೈಯಿಂದ ಒಂದು ಅಯ್ಯರ್ ಕುಟುಂಬದ ಒಬ್ಬ ಹುಡುಗ, ಒಬ್ಬನೇ ಮಗ, ಅವನ ಆಶ್ರಮಕ್ಕೆ ಮನೆಯಿಂದ ಓಡಿ ಹೋಗಿ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ವ್ಯಾಸಂಗ ಮಾಡುತ್ತಾನೆ. ಹಿಂದಿನ ಹೆಸರು ರಾಮ್ಕುಮಾರ್ ಅಂತ. ಇಂದಿಗೆ ಅಲ್ಲಿ ವಿವೇಕ ಚೂಡಾಮಣಿ ಕ್ಲಾಸ್ ಅಂತ ತೆಗೆದುಕೊಳ್ತಾರೆ ಪ್ರತಿ ದಿವಸ ಅಮೃತಪುರಿಯಲ್ಲಿ. ಆತ್ಮಪ್ರಕಾಶ ಚೈತನ್ಯ ಅಂತ ಅವರ ಹೊಸ ಹೆಸರು. ಅವರ ಅನುಭವವನ್ನು ನನಗೆ ಹೇಳಿದರು. ಮನೆಯಿಂದ ಓಡಿ ಬರ್ತಾರೆ ಅಮ್ಮನ ಆಶ್ರಮ ಸೇರಿದಾಗ. ಮನೆಯವರು ಬಿಡೋದಿಲ್ಲ, ಒಬ್ಬನೇ ಮಗ, ವೆರಿ ವೆಲ್ ಟು ಡೂ ಫ್ಯಾಮಿಲಿ. ಅವನು ಹೇಗಾದ್ರೂ ಮಾಡಿ ವಾಪಸ್ ಅಮ್ಮನ ಆಶ್ರಮಕ್ಕೆ ತರಬೇಕು, ಮೊದಲಿಂದ ಮಾಡಿ ಅವನನ್ನ ಸಂಸಾರ ಗೃಹಸ್ಥನಾಗಿ ಮಾಡಬೇಕು, ಗೃಹಸ್ಥ ಧರ್ಮ ಪಾಲನೆ ಮಾಡಿ ಅಂತ ತಂದೆ ತಾಯಿ ಹೋಗಿ ಬಲವಂತದಲ್ಲಿ ಕರ್ಕೊಂಡ್ಬಂದು ಬಿಡ್ತಾರೆ. ಅಮ್ಮ ಹೇಳ್ತಾರೆ, ನೀನು ಗಾಬರಿ ಆಗ್ಬೇಡ, ಹೋಗಪ್ಪ, ನೀನು ಇಲ್ಲಿಗೆ ಸೇರಿದ್ರೆ ಮತ್ತೆ ಬರ್ತೀಯ. ಆ ಒಂದು ಅಭಯ ವಚನದಲ್ಲಿ ಹೋಗ್ತಾರೆ. ಅವ್ರು ನಡ್ಕೊಳ್ತಾ ಇದ್ದ ಕಾಂಚಿ ಮಠ. ಹಾಗಾಗಿ ಈ ಹುಡುಗ ಚಿಕ್ಕ ವಯಸ್ಸಿನಲ್ಲೂ ಅಮ್ಮನನ್ನು ನೋಡೋದಕ್ಕೆ ಮುಂಚಿನಿಂದಲೂ ಕೂಡ ಪರಮಾಚಾರ್ಯರ ಮಾತನ್ನ, ಜಯೇಂದ್ರ ಸರಸ್ವತಿಗಳ ಮಾತನ್ನ ಬಹಳವಾಗಿ ಅವ್ರು ನಡ್ಕೊಳ್ತಾ ಇದ್ದ, ಕೇಳ್ತಾ ಇದ್ದ. ಇವ್ರು ಹಠ ಮಾಡಿದ್ರೆ ಮಠ ಕರ್ಕೊಂಡು ಹೋಗ್ಬಿಡೋರು. ಅಲ್ಲಿ ಅವ್ರು ಏನ್ ಹೇಳ್ತಾ ಇದ್ರು ಅದನ್ನ ಇವ್ರು ಪಾಲನೆ ಮಾಡ್ತಾ ಇದ್ರು. ಹಾಗಾಗಿ ಮುಂಚಿತವಾಗಿ ತಂದೆ ತಾಯಿ ಜಯೇಂದ್ರ ಸರಸ್ವತಿಗಳ ಹತ್ರ ಹೋಗಿ ಪರಮಾಚಾರ್ಯರು ಸಮಾಧಿ ಆಗಿದ್ರು, ಜಯೇಂದ್ರ ಸರಸ್ವತಿಗಳು ಪೀಠದಲ್ಲಿದ್ರು. ಅಲ್ಲಿ ಹೋಗಿ ಇವರು ಹೇಳ್ತಾರೆ, ನನ್ನ ಮಗ ಅಮೃತಾತ್ಮಯ ಮಠಕ್ಕೆ ಹೋಗಿ ಸೇರ್ಕೊಂಡು ಬಿಟ್ಟಿದ್ದಾರೆ. ನಮಗೆ ಅವನು ಗೃಹಸ್ಥರನ್ನು ಪಾಲನೆ ಮಾಡಿ ಒಬ್ಬರೇ ಮಗ. ಅವನು ಹೇಗಾಗಿ ಮಾಡಿ ನೀವು ಬುದ್ಧಿವಾದ ಹೇಳಿ ಸನ್ಯಾಸಕ್ಕೆ ಹೋಗೋದು ಬೇಡ ಅಂತ ಹೇಳಿ. ನೀವು ಹೇಳಿದ್ರೆ ಅವನು ಅಲ್ಲಗಳಿಸೋದಿಲ್ಲ. ನಿಮ್ಮ ಮಾತ್ರ ಅಷ್ಟು ಬೆಲೆ ಕೊಡ್ತೇನೆ, ಮುಂಚಿತವಾಗಿ ಹೋಗಿ ಮಾತನಾಡಿಬಿಟ್ಟು ಸ್ವಾಮಿ ಆಯಿತು ಬರಲಿ, ನಾ ಹೇಳ್ತೀನಿ, ಏನು ತೊಂದರೆ. ರಾಮ್ಕುಮಾರ್ ಅವ್ರನ್ನ ಕರ್ಕೊಂಡು ಬರ್ತಾರೆ. ನಮಸ್ಕಾರ ಮಾಡಿ ಅಕ್ಷತೆ ತೆಂಗಿನಕಾಯನ್ನು ಹಾಕಿ ಹತ್ತಿರ ಕರೆದು ಹೇಳ್ತಾರೆ ಕಿವಿನಲ್ಲಿ, ರಾಮ, ಒಳ್ಳೆ ನಿರ್ಧಾರ ಮಾಡಿದ್ದೀಯ. ಏನು ಒಳ್ಳೆ ನಿರ್ಧಾರ ಮಾಡಿದ್ಯಾ? ಈಗ ಪ್ರಸ್ತುತ ಈ ಭೂಮಿನಲ್ಲಿ ಯಾರಾದರೂ ವಾಸನಾಕ್ಷಯ ಮಾಡುವಂತಹ ಸಮರ್ಥ ಗುರುದೇ ಅಮ್ಮ ಒಬ್ಬರೇ. ಜೀವಿಯ ವಾಸನೆಯ
ಕ್ಷಯವನ್ನ ಮಾಡುವಂತಹ ಸಮರ್ಥ ಗುರು ಈ ಭೂಮಿಯಲ್ಲಿ ನಮ್ಮ ಮಧ್ಯೆ ಯಾರಿದ್ದಾರೆ? ಅಮ್ಮ ಒಬ್ಬರೇ ಸರಿಯಾದ ನಿರ್ಧಾರ ಮಾಡಿದ್ದೆ. ಹೋಗಲಿ ಅವ್ರ ತಂದೆ ತಾಯಿ ಕಾಲ ಹೇಳಿದ್ರು, ತಡಿಬೇಡಿ ನೀವು, ಹೋಗ್ಲಿ ಮಹಾಗುರು ಅಮ್ಮನ ಹತ್ರ ಹೋಗಿ ಅವರು ನೀವು ಹೋಗಿ ಅಂತ ಅವ್ರಿಗೂ ಮಂತ್ರಾಕ್ಷತೆ ಕೊಟ್ಟು ಬಂದ್ಬಿಡ್ತಾರೆ. ಅವ್ರು ಬರ್ತಾರೆ. ಈಗ ರಾಮಕುಮಾರ್ ಅವರು ಬಂದಿದ್ದಾರೆ, ತಂದೆಯೂ ಅಂದಿದ್ದಾರೆ. ಗುರುಗೆ ಯಾರು ಅತ್ಯಂತ ಸಮೀಪ? ಉತ್ತರ ಕೊಡಬಹುದ? ಒಂದು ಕಥೆ ಹೇಳಿ. ಶಿಷ್ಯ ಎಲ್ಲರೂ, ನೀವು ನಾವು ಎಲ್ಲರೂ ಶಿಷ್ಯರಲ್ಲಿ ಯಾರು ತುಂಬಾ ಹತ್ರ ಗುರುವೆಲ್ಲರೂ ಒಂದು ಕಥೆ. ಒಬ್ಬ ಅಕ್ಕಿ ವ್ಯಾಪಾರಿ ಅತ್ಯಂತ ಶ್ರೀಮಂತ, ಇನ್ನೊಬ್ಬ ಚರ್ಮದ ವ್ಯಾಪಾರಿ. ಇಬ್ರು ಒಂದೇ ಗ್ರಾಮದವರು. ಒಮ್ಮೆ ದೂರದ ಸಂತೆಗೆ ಹೋಗಿ, ದೂರದ ಊರಿಗೆ ಹೋಗಿ ಖರೀದಿ ಮಾಡಿ ಬರೋಣ ಅಂತ ಅಕ್ಕಿ ವ್ಯಾಪಾರಿ, ಚರ್ಮವನ್ನು ಖರೀದಿ ಮಾಡಿ ಬರೋಣ ಅಂತ ಚರ್ಮದ ವ್ಯಾಪಾರಿ ಇಬ್ರು ಹೊರಡ್ತಾರೆ. ಬಹಳ ಹಿಂದಿನ ಕಾಡು ಮಧ್ಯೆ ಬಂದಾಗ ಅಲ್ಲಿ ಪರ್ಣ ಕುಟೀರ, ಅಲ್ಲಿ ಒಬ್ಬ ಸಾಧು. ಅಲ್ಲಿ ಹೋಗ್ತಾರೆ. ರಾತ್ರಿ ಆಗಿದೆ, ಮಳೆ ಬೇರೆ ಬರ್ತಾ ಇದೆ. ಆ ಸಾಧು ಏನ್ ಮಾಡ್ದ, ಇಬ್ಬರನ್ನು ಬರಮಾಡ್ಕೊಂಡ, ಇಬ್ಬರಿಗೂ ಊಟ ಕೊಟ್ಟ. ಶೇಣದ ಸೌಕರ್ಯ ಗುರುಕುಲ ಚಾಂತ. ಅವನೇನ್ ಮಾಡ್ದ, ಧನಿಕನಿಗೆ ತನ್ನ ಜೊತೆಗೆ ಒಳಗಡೆ ಹಾಸಿ ಕೊಟ್ಟ, ನೀನ್ ಇಲ್ಲೇ ಬರಲು ಅಂತ. ಆ ಚಮ್ಮಾರನಿಗೆ ಏನ್ ಮಾಡ್ಬಿಟ್ಟ, ಹೊರಗಡೆಗೆ ಆ ಪರ್ಣ ಕುಟೀರದ ಹೊರಗಡೆ ಮಳೆ ಬರ್ತಾ ಇದೆ, ಅಲ್ಲಿ ಚಾಪೆ ಹಾಸಿ ಕೊಟ್ಟ, ನೀನ್ ಇಲ್ಲಿ ಮಲ್ಕೋ ಸಾಕು. ಚಮ್ಮಾರ ಹಾಕೊಂಡವು, ನನ್ನ ಪ್ರೊಫೆಷನ್ ನಾನು ಮಾಡುವ, ಅದಕ್ಕೆ ನನ್ನ ಹೊರಗಡೆ ಮನಸ್ಸಿದ್ದಾರೆ. ಒಳಗಡೆ ಧನಿಕ ಅನ್ಕೊಂಡ, ನಮ್ದು ಸ್ಟೇಟಸ್ ಇದೆಯಲ್ಲ, ಅದಕ್ಕೆ ನಾವೆಲ್ಲ ಹೋದ್ರು ಅದು ನಮ್ಗೆ ಸಿಗ್ಬೇಕು, ಕರೆಕ್ಟಾಗಿ ಮಾಡ್ಕೊಂಡಿದ್ದಾರೆ, ನಾನು ನೋಡ್ಕೊಂಡಿದ್ದಾರೆ. ಆಯ್ತು, ಮಾರನೇ ಚರಿತು ಹೋದ್ರು. ಅವರು ಹೋದ್ರು. ಊರಿಗೆ ಹೋಗಿ ಮರಳಿ ಬರ್ಬೇಕಂದ್ರೆ ಅದೇ ರೀತಿ ಸ್ವಾಗತ ಮಾಡಿದ ಆ ಸನ್ಯಾಸಿ. ಈ ಬಾರಿ ಏನು ಮಾಡಿದ, ಚಮ್ಮಾರನ ಜೊತೆ ಮಲಗಿಸ್ಕೊಂಡ. ಅಕ್ಕಿ ವ್ಯಾಪಾರಿ ಧನಿಕರನ್ನು ಹೊರಗಡೆ ಹಾಕಿದ. ಅಕ್ಕಿ ವ್ಯಾಪಾರಿ ಬಹಳ ಇನ್ಸಲ್ಟ್ ಆಗ್ಬಿಟ್ಟು, ಏನಪ್ಪ ನಮ್ಮನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು, ಐ ಡಿಸರ್ವ್ ದಟ್ ಟ್ರೀಟ್ಮೆಂಟ್. ಏನೋ ಕನ್ಫ್ಯೂಷನ್ ಆಗಿಬಿಟ್ಟಿದೆ ಈ ಸಾಧನೆ ಅಂತ ಹೊರಗಡೆ ಬಂದು ಕನ್ಫ್ಯೂಷನ್ ಆಗಿದೆ ನೋಡಿ. ಲಾಸ್ಟ್ ಟೈಮ್ ಬಂದಾಗ ನಾನು ಹೊರಗಡೆ ಹಾಕಿದ್ದೆ ಅದನ್ನು. ಹಾಗೆ ಸಾಧನೆ ಹೇಳ್ತಾರೆ, ಗೊತ್ತಿದ್ದೇ ಮಾಡಿದ್ದೀನಿ. ಇಲ್ಲಿಂದ ಹೋಗ್ಬೇಕಂದ್ರೆ ನಿನ್ನ ಮನಸ್ಸಿನ ಭಾವನೆ ಹೇಗಿತ್ತು ಅಂದ್ರೆ, ಭಗವಂತ ಚೆನ್ನಾಗಿ ಮಳೆ ಬೆಳೆ ಆಗಿಲ್ಲಪ್ಪ, ಊರಿಗೆ ಹೋಗ್ತಾ ಇದ್ದೀನಿ, ಚೆನ್ನಾಗಿ ಅಕ್ಕಿ ಎಲ್ಲರಿಗೂ ಒಳ್ಳೆ ಫಸಲು ಬಂದ್ಬಿಡ್ಲಿ, ಭತ್ತ ಎಲ್ಲ ಕಡೆಗೆ ತುಂಬಿರಬೇಕು. ಯಾಕೆ? ಕಮ್ಮಿ ರೇಟಿಗೆ ಸಿಗುತ್ತೆ. ಎಲ್ಲ ಜಾಸ್ತಿ ಬೆಳೆದು ಬಿಟ್ರೆ ಯಾರು ತಗೊಳ್ಳೋದಿಲ್ಲ ಅಂದಾಗ ಏನಾಗುತ್ತೆ, ಸಿಗೋ ಹಣಕ್ಕೆ ಮಾತ್ರಲ್ಲ, ನೀವು ಪ್ರಾರ್ಥನೆ ಮಾಡಿದ್ರು ಮಳೆ ಬೆಳೆ ಚೆನ್ನಾಗಿ ಎಲ್ಲರ ಫಸಲು ಚೆನ್ನಾಗಿ ಬೆಳೀಲಿ. ನೀನು ಎಲ್ಲರಿಗಾಗಿ, ನಿನ್ನ ಸ್ವಾರ್ಥ ಎಲ್ಲರಿಗಾಗಿ ನೀನು ಪ್ರಾರ್ಥನೆ ಮಾಡಿದಿಲ್ಲ, ನೀನು ನನಗೆ ಹತ್ರ ಅದಕ್ಕೆ ನೀನು ಮನಸ್ಕೊಂಡೆ. ಈ ಚಮ್ಮಾರ ಏನ್ ಮಾಡೋದು ಅಂತ, ಭಗವಂತ ಬರಗಾಲ ಅದಕ್ಕೆ ಎಲ್ಲ ಪ್ರಾಣಿಗಳು ಸತ್ತೋಗಿ ಅಲ್ಲಿ ಹೋದಾಗ ಚರ್ಮ ಸಿಗತ್ತಲ್ಲ ಕಡಿಮೆ ಸಿಕ್ಲಿ ನನಗೆ ಅಂತ ಅನ್ಕೊಂಡ. ಪರಜೀವಿಯ ಕೆಡುಕನ್ನ ನೀನು ಯೋಚನೆ ಮಾಡೋದು ಅವ್ನು ಹೊರಗಡೆ ಹಾಕಿದೆ. ಬರಬೇಕಂದ್ರೆ ನಿನ್ನ ಭಾವ ಬೇರೆ ಆಗ್ಬಿಡ್ತು. ಏನು ನೀನು ಬೇಡ್ಕೊಂಡೆ ಕ್ಷಾಮ ಉಂಟಾಗಲಿ, ಅಹಂಕಾರ ಹೇಳಿ ಅವನ ಅಕ್ಕಿ ಸೇಲಾಗುತ್ತೆ. ಚಮ್ಮಾರಿಗೆ ಏನಾಯ್ತು, ಅಯ್ಯೋ ಬೇಡಪ್ಪ, ಎಲ್ಲರೂ ಚೆನ್ನಾಗಿದ್ರೆ ಸಿಕ್ಕಿದ್ರೆ ಸಾಕು. ಅವನಲ್ಲಿ ಭಾವ ಪರಿವರ್ತನೆ ಇತ್ತು. ಹಾಗಾಗಿ ಅವನು ನನಗೆ ಸಮೀಪ ಆದ. ನಿನ್ನ ಭಾವನೆಯಿಂದಾಗಿ ನೀನು ನನಗೆ ಇಂದ ದೂರ ಆದ. ಇವಾಗ ಯಾರು ಹತ್ರ ನಿಮಗೆ ಸಮಾಧಾನ ಅರ್ಥ ಆಯ್ತಾ? ಕಥೆ ಅರ್ಥ ಆಯ್ತಾ? ಉತ್ತರ ಕೊಡಿ. ಗುರುಗಳಿಗೆ ಯಾರು ಹತ್ರ? ನಿಸ್ವಾರ್ಥ ನಿಸ್ವಾರ್ಥ ಭಾವನೆ ಯಾರು ಇದೆ, ಅವರು ಶಾರೀರಿಕವಾಗಿ ಗುರುಗಳಿಂದ ಎಷ್ಟೇ ದೂರ ಇರಲಿ ಅತ್ಯಂತ ಸಮೀಪ. ಸ್ವಾರ್ಥಿ ಯಾರಿದ್ದಾರೆ, ಅವ್ರು ಎಷ್ಟೇ ಪಕ್ಕದಲ್ಲಿ ಎಷ್ಟೇ ವರ್ಷ ನಿಂತ್ಕೊಂಡಿರ್ಲಿ, ಅಮ್ಮನ ಪಕ್ಕದಲ್ಲಿ ನಾವು ಹಾಗೆ ನಿಂತಿರ್ಲಿ, ಯಾರೋ ಬಂದ್ರೆ ಇಚ್ಛೆ ಅವ್ರು ಯಾಕೆ ಬಂದ್ಬಿಟ್ಟ ನನ್ನ ಜಾಗ ತಗೊಂಡಲ್ಲ, ಆ
ಥರ ಇರ್ತಕ್ಕಂತಹ ಸ್ವಾರ್ಥ ಸಂಕುಚಿತ ಬುದ್ಧಿಯ ಗುರು, ಅವರ ಪುಣ್ಯ ವಿಶೇಷತೆ ಗುರು ಪಕ್ಕದಲ್ಲಿದ್ದರೂ ಗುರುದ ಎಷ್ಟೋ ದೂರ ಇದ್ದಾರೆ. ಹಾಗಾಗಿ ನಾವು ಅಮ್ಮನ ಹತ್ರ ಇದ್ದೀವ ದೂರ ಇದ್ದೀವ ಅಂತ ಅವರವರೇ ಮನನ ಮಾಡಿಕೊಳ್ಬೇಕು. ಗುರುಪೂರ್ಣಿಮೆ ಅಂತಹ ಸಂದರ್ಭ. ಗುರುಗಳ ಒಂದು ಗುಣವನ್ನಾದರೂ ನಾನು ನನ್ನ ಜೀವನದಲ್ಲಿ ಮೈಗೂಡಿಸ್ಕೊಂಡಿದ್ದೀನ. ಅಮ್ಮ ಎಷ್ಟು ಜನರಿಗೆ ಸಾಂತ್ವನ ಹೇಳ್ತಾರಲ್ಲ, ಬರುವ ಪ್ರತಿಯೊಬ್ಬರನ್ನ ಮಾತಾಡಿಸ್ತಾರೆ, ಸಾಂತ್ವನ ಹೇಳ್ತಾರೆ, ನಗಿತಾರೆ, ಅವರ ಕಷ್ಟಗಳನ್ನು ಕೇಳ್ತಾರೆ. ನಾನು ಎಲ್ರಿಗೂ ಮಾಡೋದು ಬೇಡ. ಯಾರು ನನ್ನ ಹತ್ರ ಬರ್ತಾರೆ ಅವರಲ್ಲಿ ಒಂದು ನಗುವಿನ ಒಂದು ಮಾತು, ದುಃಖಿತರಿದ್ರೆ ಅವರಿಗೆ ಎರಡು ಸಾಂತ್ವನದ ಮಾತು, ನನ್ನ ಕೈಲಾದ ಸಹಾಯ, ಏನೂ ಆಗಿಲ್ಲ ನಿಮ್ಗಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ, ಈ ಒಂದು ಮಾತಾಡು ಅಮ್ಮ ಹೇಳ್ತಾರಲ್ವ. ಇದು ನಮ್ಮಲ್ಲಿ ಬಂದರೆ ಕಪಟವಾಗಿರಲ್ಲ, ಸ್ವಭಾವವಾಗಿ ಬರಬೇಕು. ಹಾಗೆ ನಾವು ಅಮ್ಮನಿಗೆ ಅತ್ಯಂತ ಸಮೀಪದವರು. ಗುರು ಎಲ್ಲವನ್ನ ನೋಡ್ತಾ ಇರ್ತಾರೆ. ಅಮ್ಮ ಇಲ್ಲಿ ಬೆಂಗಳೂರಿಗೆ ಬಂದಾಗ ನಾವು ಅಡುಗೆ ಮೇಲೆ ಕೆಲಸ ಮಾಡ್ತಾ ಇರಲಿ, ಇನ್ನೆಲ್ಲೋ ಕೆಲಸ ಮಾಡ್ತಾ ಇರಲಿ, ನಾವು ಅಮ್ಮನಿಂದ ದೂರ ಇದ್ದೀವಲ್ಲಪ್ಪ, ಸೇವೆ ಮಾಡ್ತಾ ಇದ್ದೀವಲ್ಲಪ್ಪ, ಅಮ್ಮನಿಗೆ ಹತ್ರನೂ ಹೋಗೋಕ್ಕಾಗ್ಲಿಲ್ವಲ್ಲ ಅಂತ ಅನ್ಕೊಳ್ಳೇಬೇಡಿ. ಯಾಕೆ ಗುರು ನಿಮ್ಮನ್ನ ಆಲ್ವೇಸ್ ಕಾನ್ಸ್ಟೆಂಟ್ಲಿ ಅಮ್ಮ ಇಸ್ ವಾಚಿಂಗ್. ಮಂಗಳೂರು 2004ನೇ ಇಸ್ವಿಯ ಒಂದು ಘಟನೆ, ಒಂಥರ ಚರಿತ್ರೆಯಾಗಿತ್ತು. ಆ ಒಂದು ಜನಸ್ತೋಮ ನಿಮ್ಮೆಲ್ಲರಿಗೆ ಯಾರೆಲ್ಲ ಮಂಗಳೂರಿಗೆ 2004ನೇ ಇಸ್ವಿಯಲ್ಲಿ ಬಂದಿದ್ದು ನಿಮಗೆ ಗೊತ್ತಿರುತ್ತೆ. ಮಂಗಳಾ ಸ್ಟೇಡಿಯಂನಲ್ಲಿ ಅಮ್ಮನ ಕಾರ್ಯಕ್ರಮ, ವಿಪರೀತ ಜನಸ್ತೋಮ, ಹೊರಗಡೆ ಎಲ್ಲ ಜನ ತುಂಬಿಟ್ಟಿದ್ದಾರೆ. 26-27 ತಾಸು ಅಮ್ಮ ಅವತ್ತು ದರ್ಶನ ಕೊಟ್ಟರು ಅವಿಶ್ರಾಂತವಾಗಿ. ಆದರೂ ಜನ ಹೊರಗಡೆ ಇದ್ರು. ಬರುವವರೆಲ್ಲರಿಗೂ ಮಹಾಪ್ರಸಾದ ಆಗ್ಬೇಕಲ್ಲ, ಕಿಚನ್ ಟೀಮ್ ಏನಿದ್ರು ಅವರು ಸ್ವಲ್ಪ ದೂರದಲ್ಲಿತ್ತು ಪ್ರಿಪರೇಷನ್. ಅವಾಗ ಆಶ್ರಮ ಇರಲಿಲ್ಲ, ಹಾಗಾಗಿ ದೂರದಲ್ಲಿತ್ತು. ಉಡುಪಿಯಿಂದ ಒಬ್ಬರು ಭಕ್ತರು ನವೀನ್ ಅಂತ, ಅವ್ರು ಕಿಚನ್ ಇನ್ಚಾರ್ಜ್ ಆಗಿದ್ರು. ಅವರು ಒಂದು 20-25 ಜನರು ತಂಡ ಶಿಫ್ಟ್ ಇತ್ತು, ಸೇವೆ ಮಾಡ್ತಾ ಇದ್ದಾರೆ. ತಂಡದ ನಾಯಕ ಅಲ್ವಾ, ಅವನೇ ಬಿಟ್ಬಿಟ್ಟು ನಾನು ಅಮ್ಮನ ಪ್ರೋಗ್ರಾಮ್ ಇತ್ತು ಒಂದು 5 ನಿಮಿಷ ನೋಡ್ಕೊಂಡ್ಬಿಡ್ತೀನಿ ಅಂತ ಹೋದ್ರೆ ಬಾಕಿ ಕಥೆಯನ್ನು ಹೋಗಲ್ಲ. ಅದಕ್ಕೆ ಕಮಿಟ್ಮೆಂಟ್ ಅಲ್ಲ, ಹೋಗಲೇ ಯಾರು ಹೋಗ್ಬೇಕು ಅವ್ರನ್ನ ಕಳಿಸಿದ್ರು, ಹೋಗಿ ಬನ್ನಿ ನೋಡ್ಕೊಂಡ್ಬನ್ನಿ ಅಂತ. ಅವರಲ್ಲೇ ನಿಂತರು. ಅವ್ರು ನಿಂತಿರೋದು ನೋಡಿ ಒಂದು 5-6 ಜನ ನಿಂತು ಬಿಟ್ರು. ಹೇಳ್ರಿ ಪರವಾಗಿಲ್ಲ, ಇಷ್ಟು ಜನರಿಗೆ ಅನ್ನ ಕೊಡ್ಬೇಕಲ್ರಿ ಅಮ್ಮ ಪ್ರೋಗ್ರಾಮ್ ಬರ್ಬೇಕಂದ್ರೆ, ಪರವಾಗಿಲ್ಲ ಅಮ್ಮ ನೋಡ್ತಾ ಇದ್ದೇನಂತೆ. ನೆಕ್ಸ್ಟ್ ಅಮ್ಮ ಎಲ್ಲಿಗೆ ಹೋಗ್ತಾರೆ, ಬಾಂಬೆಗೆ, ಅಲ್ಲೇ ಹೋಗೋಣ ನೋಡಿ. ನಾವು ಇಲ್ಲೇನೆ ಅಮ್ಮನ ಸೇವೆಯನ್ನ, ಅಮ್ಮನ ಮಕ್ಕಳ ಸೇವೆಯನ್ನ ಮಾಡೋಣ ಮಾಡ್ತಾ ಇದ್ದಾರೆ. ಮಾತಾಡ್ಕೊಳ್ಳೋದು ಒಳ್ಳೆ ದುಃಖ ಇರುತ್ತಲ್ಲ. ನಮ್ಮ ಮನುಷ್ಯರು ಬಹಳ ಕಿಲಾಡಿಗಳು. ಯಾರ ಎಲ್ಲ ಕೇಳಿದ್ರೆ ನಮ್ಗೆ ದುಃಖ ಇಲ್ಲಪ್ಪ, ಒಳಗಡೆ ಮಾತ್ರ ಬರುತ್ತಾ. ಅದೇ ತರ ಅವ್ರಿಗೆ ಏನಾಗ್ಬಿಟ್ಟು ಅದು ಪಾಸಿಟಿವ್ ಆಗಿ, ಅಮ್ಮ ನೋಡಕ್ಕಾಗ್ಲಿಲ್ವಲ್ಲ, ಮಾಡ್ತಾ ಇದೀವಲ್ಲ, ಒಂದೇ ಒಂದು ದೂರದಿಂದ ಒಂದು ನೋಡ್ಬೇಕಾಗಿತ್ತು. ನನ್ನ ಮನಸ್ಸಲ್ಲಿ ತುಂಬಾ ಬಂತು. ಅವಾಗ ನವೀನ್ರು ಒಬ್ಬ ಹೇಳ್ಕೊಂಡ್ಬಿಟ್ಟ, ನವೀನ್ರು ನಾವು ಹೋಗ್ಬೇಕಾಯ್ತು ಅನಿಸ್ತಾ ಇಲ್ಲ, ದರ್ಶನ ಮುಗಿತಾ ಬಂದ್ರೆ. ನವೀನ್ ಹೇಳಿದ್ರು, ಯಾಕೆ ಮಾರ ನೀವು ಯೋಚನೆ ಮಾಡ್ತೀವಿ, ನಾವು ಮಾಡೋಣ ಶ್ರದ್ಧೆಯಿಂದ. ಆತರ ಇಲ್ಲ ಅಮ್ಮನೇ ಬರ್ತಾರೆ, ಕರ್ಸ್ಕೊಳ್ತಾರೆ ಅಮ್ಮ, ಇಲ್ಲ ಅಮ್ಮನೇ ಬರ್ತಾರೆ. ನಮ್ಮ ಕರ್ತವ್ಯ, ನಮ್ಮ ಸೇವೆ, ಗುರು ಸೇವೆ, ಎಲ್ಲರಿಗೂ ಗುರು ಕಾಣಬೇಕು. ಅಷ್ಟೇ ಊಟ ಸಿಕ್ಕ ಸಂತೋಷ ಹೋಗ್ತಾರಲ್ಲ, ದರ್ಶನ ಆಯ್ತು, ಹೊಟ್ಟೆ ಪ್ರಸಾದ ಬಿಡು. 4:30 ಸಾಯಂಕಾಲ 6ನೇ ದಿವಸ. ಹಿಂದಿನ ದಿವಸ ಸಂಜೆ 6 ಗಂಟೆಗೆ ಬಂದಿದ್ರು, 6ನೇ ದಿವಸ ಸಾಯಂಕಾಲ 4:30 5 ಗಂಟೆ ಆಗಿದೆ. ಇನ್ನು 5-6 ಸಾವಿರ ಜನ ಸಭಾಂಗಣದ ಹೊರಗಡೆ, ಕ್ರೀಡಾಂಗಣದ ಹೊರಗಡೆ ಇದ್ದಾರೆ. ದೊಡ್ಡ ಸ್ವಾಮಿ ಕ್ಲೋಸ್ ಮಾಡಿ ನೆಕ್ಸ್ಟ್ ನಾವು ಹೋಗ್ಬೇಕು, ಇನ್ನು ಯಾರಿಗೂ ದರ್ಶನ ಇಲ್ಲ, ಅಮ್ಮ ಚಾಕ್ಲೇಟ್ ಮಿಸ್ ಮಾಡಿ ಕೊಡ್ತಾರೆ, ಹೋಗ್ಲಿ. ಹಿಂದಿನ ಗೇಟಿಂದ ಅಮ್ಮನ ಕರ್ಕೊಂಡು ಬಂದ್ಬಿಟ್ಟು, ಕರ್ಕೊಂಡು ಬಂದಾಗ ಅಮ್ಮ ಏನು ಮಾಡಿದ್ರು, ಈ ರೂಟಲ್ಲಿ ಹೋಗಿ, ಆ ರೂಟಲ್ಲಿ ಹೋಗಿ ಅಂತ ಡ್ರೈವರ್ಗೆ ಹೇಳ್ಬಿಟ್ಟು ಗಿರೀಶ್ವಾಮಿ ಅವರಿಗೆ ನೇರ ಬಂದು ನೀವು ಎಲ್ಲಿ ಅಡುಗೆ ಮಾಡ್ತಾ ಇದ್ರೆ ಅಲ್ಲಿಗೆ ಬಂದ್ಬಿಟ್ರು. ಏನು ಪೆಟ್ರೋಲ್ ಕಾರ್ ಬಂತು, ಹಿಂದೆ ದಂಡೆಲ್ಲ ಬಂತು, ಇವ್ರು ಇನ್ನೂ ಪಾತ್ರೆ ತೊಳಿತಾ ಇದ್ದಾರೆ. ಆಯ್ತಲ್ಲ, ಎಲ್ಲ ದೊಡ್ಡ ಪಾತ್ರೆಗಳು ತೊಳಿತಾ ಇದ್ದಾರೆ. ಸುಸ್ತಾಗಿ ಹೋಗಿ ನಿದ್ರೆ ಇಲ್ಲ, 2-3 ದಿವಸದಿಂದ ಸರಿಯಾಗಿ ಪ್ರಸಾದವನ್ನು ಮಾಡಿಲ್ಲ, ಸುಸ್ತಾಗಿ ಹೋಗಿದ್ದಾರೆ, ಪಾತ್ರೆ ತೊಳಿತಾ ಇದ್ದಾರೆ. ಕಾಲಿಂದ ಅಮ್ಮ ನೇರ ಬಂದು ನವೀದ್ರು ಆ ತಂಡವನ್ನು ಹೀಗಿಟ್ರು, ಮಕ್ಕಳೇ ನಾನು ಹೀಗಿಟ್ಕೊಂಡು ಇಷ್ಟು ಚೆನ್ನಾಗಿ ಸೇವೆ ಮಾಡಿದ್ದೀರಾ ಅಂತ ಹೇಳಿ ಎಲ್ಲರಿಗೂ ದರ್ಶನ ಕೊಟ್ಟು ಪ್ರಸಾದವನ್ನು ಕೊಟ್ಟು ಬರಲಾ ಅಂತ ಹೇಳಿ
ಏನು ಸೇವೆ ಮಾಡಲಿ ಗುರುಗೆ? ಭಾವ ಪ್ರಧಾನ, ಭಕ್ತಿ ಪ್ರಧಾನ. ಆ ಮನೆಯಲ್ಲಿ ಅಮೃತಪುರಿಗೆ ಹೋಗಾಗಿಲ್ಲ, ಮನೆಯೇ ಅಮೃತಪುರಿ ಆಗುತ್ತೆ. ಮನೆಯೇ ಅಮೃತಪುರಿ ಮಾಡಿಕೊಳ್ತು, ಅದು ನಮ್ಮ ಕೈಯಲ್ಲಿದೆ. ಹಾಗಾಗಿ ಗುರುಪೂರ್ಣಿಮೆ ಈ ಸಂದರ್ಭ ಒಂದು ಸಂಕಲ್ಪವನ್ನು ಮಾಡೋಣ, ಅಮ್ಮನ ಜೊತೆಗೆ ಜೀವನವನ್ನು ಮಾಡೋಣ. ಪ್ರತಿ ಕ್ಷಣವೂ ಅಮ್ಮನನ್ನ ನಮ್ಮ ಜೀವನದಲ್ಲಿ ಅಮ್ಮನ ಉಪಸ್ಥಿತಿಯನ್ನು ಮೈಗೂಡಿಸ್ಕೊಳ್ಳೋಣ. ಕಳೆದ ಭಾನುವಾರ ಸಣ್ಣ ಒಂದು ಸಭೆಯಲ್ಲಿ ಹೇಳಿದ್ದೆ, ಇಷ್ಟು ಜನ ಇರೋದ್ರಿಂದಾಗಿ ಹೇಳ್ತಾ ಇದ್ದೇನೆ. ಎಷ್ಟೆಷ್ಟೋ ಸಂಬಂಧಗಳಲ್ಲಿ ಎಷ್ಟೆಷ್ಟೋ ಜನರ ಮಧ್ಯೆ ನಾವು ಜೀವಿಸಿದೀವಲ್ವಾ ಅಲ್ವೇ? ಒಂದು ಕ್ಷಣ ಕಣ್ಣು ಬಿಡಿಸ್ಕೊಂಡು ಭಾವನೆ ಮಾಡ್ಕೊಳ್ಳಿ, ನಿಮ್ಮ ಮಧ್ಯ ಅಮ್ಮ, ಪಕ್ಕದಲ್ಲಿ ಅಮ್ಮ ಇದ್ದಾರೆ, ನೀವು ಚೇರಲ್ಲಿ ಕೂತಿದ್ದೀರಾ ಅಥವಾ ಕೆಳಗಡೆ ಕೂತಿದ್ದೀರಾ, ಒಂದು ಕ್ಷಣ ಕಣ್ಣು ಮುಚ್ಕೊಳ್ಳಿ. ನಿಮ್ಮ ಪಕ್ಕದಲ್ಲಿ ಅಮ್ಮ ಇದ್ದಾರೆ, ಈಗ ನಿಮ್ಮ ತೊಡೆ ತಾಗಿಸ್ಕೊಂಡು ಕೂತಿದ್ದಾರೆ. ಕಣ್ಣು ಬಿಡಿ. ಏನನ್ಸುತ್ತೆ? ಏನನ್ಸುತ್ತೆ? ಇದ್ದಾರೆ, ಈಗಲೂ ಇದ್ದಾರೆ ಅನ್ಸುತ್ತೆ ಅಲ್ವಾ? ನಮ್ಮ ಭಾವನೆಯಲ್ಲಿ ಒಂದು ಕಂಟ್ರೋಲ್ ಬಂದ್ಬಿಡುತ್ತೆ. ಅಮ್ಮ ಪಕ್ಕದಲ್ಲಿದ್ದಾರೆ, ಭಾವನೆಯನ್ನು ನಾವು ಆಲೋಚಿಸಬೇಕಂದ್ರೆ ಗಂಭೀರವಾಗಿ ಯೋಚಿಸಬೇಕು. ಅಯ್ಯೋ ಅಮ್ಮ ಇದ್ದಾರ. ವಿ ಡೋಂಟ್ ವಾಂಟ್ ಟು ಲೂಸ್ ದಟ್ ಪ್ರೆಷಿಯಸ್ ಮೂಮೆಂಟ್ ಅಲ್ವಾ? ಸಾಧ್ಯ ಇದೆ. ಅಮ್ಮ ಸಾಧನೆ ಮಾಡಿ ತೋರಿಸಿದ್ದಾರೆ. ಕೃಷ್ಣ ದರ್ಶನಕ್ಕಾಗಿ ಕ್ಷಣ ಕ್ಷಣ ಅನುಕ್ಷಣ ಕೃಷ್ಣ ಇದ್ದಾನೆ, ಕೃಷ್ಣ ಇದ್ದಾನೆ, ಕೃಷ್ಣ ಇದ್ದಾನೆ. ಯಾಕೆ? ಜಗತ್ತಿಗೆ ತೋರಿಸ್ಕೊಟ್ರು, ನಿಮಗೂ ಸಾಧ್ಯ ಇದೆ. ಭಗವದ್ ಆನಂದ ನೀವು ಪ್ರಾಪ್ತಿ ಮಾಡಬಹುದು, ಭಗವದ್ ದರ್ಶನ ನಿಮಗೂ ಸಾಧ್ಯ. ಹೇಗೆ? ಅನುಕ್ಷಣ ಭಗವಂತನ ಜೊತೆಗೆ ಜೀವಿಸಿ. ಅನುಕ್ಷಣ ಸದ್ಗುರು ಪರಮಹಂಸನ ಯಾರು ಹೇಳ್ತಾರೆ, ರಾಮಕೃಷ್ಣ ಎಲ್ಲರೂ ನೀವು ಅವತಾರ ಪುರುಷ ಅಂತ ಹೇಳ್ತಾರೆ. ನಿಮ್ಮನ್ನ ನೋಡಿದ್ರೆ ಸಾಕ್ಷಾತ್ ಆ ಕೃಷ್ಣನನ್ನು ನೋಡಿದಷ್ಟು ತುಲ್ಯವಾ ಅಂತ ಪರಮಹಂಸ ಹೇಳ್ತಾರೆ. ಏನ್ ಸಂಶಯ? ಏನಿಗೆ ಸಂಶಯ? ಈ ಒಳಗಡೆ ಇರೋದು ಬ್ರಹ್ಮವೇ. ಇದು ತೊಗಲೇನಿದೆ, ಇದು ಕೇವಲ ಒಂದು ಮಾಧ್ಯಮ ಜಗತ್ತಿನಲ್ಲಿ ನೀರಾಡಕ್ಕೆ. ಒಳಗಡೆ ಬ್ರಹ್ಮಸ್ವರೂಪ ನೀವು ನೇರ ನನ್ನನ್ನೇ ನೋಡ್ತಾ ಇದ್ದೀರ ಅಂತಾರೆ. ಇದ್ದು ಅಮ್ಮನನ್ನು ನಾವು ನೋಡಿದೀವಿ ಅಂದ್ರೆ ನಮ್ಮ ಇಷ್ಟ ದೇವತೆ ದರ್ಶನ ಆಗೋಯ್ತು. ನಾವು ಇನ್ನು ಏನಿರೋದು ಅನುಕ್ಷಣವು ಅಮ್ಮನ ಜೊತೆಗೆ ನಾವು ಜೀವಿಸ್ತಾ ಏನೇ ಕೆಲಸ ಮಾಡಿ. ಈ ಸಂದರ್ಭದಲ್ಲಿ ನಾನು ಉದಾಹರಣೆ ಕೊಟ್ಟು ಅದನ್ನು ಹೇಳಿ ಮುಕ್ತಾಯ ಮಾಡ್ತೇನೆ. ಬೆಂಗಳೂರಿನಲ್ಲಿ ದಯಾಕರ ಕಲ್ಕರೆಯವರು ಬಹಳ ವರ್ಷಗಳಾಗಿದ್ದೆ. ಇವತ್ತು ನಮ್ಮ ಮಧ್ಯೆ ಅಮ್ಮನಲ್ಲಿ ಅವರು ಲೀನರಾಗಿದ್ದಾರೆ. ಅವರ ಮಗಳೇ ಮಂಗಳೂರು ಮಠಾಧಿಪತಿಯಾಗಿರ್ತಕ್ಕಂಥ ಸ್ವಾಮಿ ಮಂಗಳಾನಂದ. ಅವರ ಜೀವನದ ಒಂದು ಅನುಭವವನ್ನು ನಾನು ನಿಮಗೆ ಹೇಳ್ತೇನೆ. ಅವರು ಅನುಕ್ಷಣವೂ ಕೂಡ ಅಮ್ಮನ ಜೊತೆಗೆ ಜೀವಿಸಿ ತೋರಿಸಿದ್ದಾರೆ. ಕೆಲವರು ನೋಡೋರಿಗೆ ನಾಟಕೀಯವಾಗಿದ್ದರು. ನನಗೂ ಪ್ರಾರಂಭದಲ್ಲಿ ನಾಟಕೀಯವಾಗಿತ್ತು. ಎಲ್ಲದಕ್ಕೆ ಅಮ್ಮ ಅಮ್ಮ ಅಂತಾರೆ, ಎಲ್ಲದಕ್ಕೆ ಅಮ್ಮ ಹಾಗೆ ಹೀಗೆ ಅಂತಾರೆ. ಅಮ್ಮ ಪಕ್ಕದಲ್ಲಿ ಕೂತಿರೋದರ ಆಕ್ಟ್ ಮಾಡ್ತಾರೆ. ನಾನು ಏನಪ್ಪ ಇವರು ಬಹಳ ಆಕ್ಟಿಂಗ್ ಮಾಡ್ತಾರಲ್ಲ, ಆದ್ರೆ ಆಕ್ಟಿಂಗ್ ಆಗಿರಲಿಲ್ಲ. ನನಗೆ ಗೊತ್ತಾಗುತ್ತೆ. ಕಾರವಾರದಲ್ಲಿ ಅಶೋಕಾಚಾರ್ಯ ಅಂತ ಇದ್ದಾರೆ. ಅವ್ರ ಮನೆಗೆ ಹೋದಾಗ ಅವ್ರ ಮನೆಯಲ್ಲಿ ಉಳ್ಕೊಳ್ಳೋದು. ಕರ್ಕರೆಯವರ ಬಗ್ಗೆ ನಮ್ಮನೇಲೆ ಇರ್ತಾ ಇದ್ರು ಸ್ವಾಮಿ. ನಮ್ಮನೇನೆ ಆಶ್ರಮವಾಗಿತ್ತು. ಅವರು ಗಂಡ ಹೆಂಡತಿ ಬಗ್ಗೆ ಇಲ್ಲೇ ಉಳಿತಾ ಇದ್ರು. ಇಲ್ಲಿಂದ ಎಲ್ಲ ಸತ್ಸಂಗಕ್ಕೆ ಹೋಗ್ತಾ ಇದ್ರು. ಅವ್ರಿಗೆ ಎಂಥ ಒಬ್ಬ ಸಂತ ಅಂತ ಹೇಳ್ಬಿಟ್ರು. ನನಗೆ ಆಗಿಲ್ಲ ತರ್ಕೊಳ್ಳೋಕೆ. ಏನ್ ಸಂತ ನಾಟಕ ಮಾಡ್ತಾರ ಮನಸ್ಸಲ್ಲಿ ಇತ್ತು. ಅವ್ರು ಹೇಳಿದ್ರು, ನೋಡಿ ಸಂಜೆ ಆಗಿಬಿಟ್ರೆ ದಿನ ವಾಕಿಂಗ್ ಹೋಗೋರು 1 hour ಕಾರವಾರದಲ್ಲಿ. ಎಲ್ಲ ರಸ್ತೆಗೆ ಹೋಗೋರು. ರಸ್ತೆಗೆ ಹೋಗ್ಬೇಕಂದ್ರೆ ಮನೆಗೆ ಹೊರಡ್ಬೇಕಂತ ಹೇಳೋಕೆ, ಅಶೋಕ ಐ ಆಮ್ ಗೋಯಿಂಗ್ ಟು ವಾಕ್ ವಿತ್ ಅಮ್ಮ, ವಿಲ್ ಯು ಜಾಯಿನ್? ನಾನು ಅಮ್ಮ ಜೊತೆ ವಾಕಿಂಗ್ ಹೋಗ್ತಾ ಇದ್ದೀನಿ, ನೀನು ಸೇರ್ತೀಯಾ ಅಂತ. ಎಲ್ಲಿ ಸ್ವಾಮಿ? ಅಮ್ಮ ಇಲ್ಲೇ ಇದ್ದಾರೆ ನೋಡು ಅಮ್ಮ, ನಾನು ಅಮ್ಮನ ಜೊತೆ ವಾಕಿಂಗ್ ಹೋಗ್ತಾ ಇದ್ದೀನಿ, ಬರ್ತೀಯ ನೀನು? ಸ್ವಾಮಿಗಳು ಆಶ್ರಮಕ್ಕೆ ಬಂದಿದ್ದಾರೆ, ಸರಿಯಾಗಿ ಬೇಸರ ಮಾಡ್ತಾರೆ, ಹೋಗು. ಅಶೋಕ ಅವ್ರ ಜೊತೆ ಮಾತಾಡ್ತಾನೆ ಇಲ್ಲ. ಅಶೋಕಾಚಾರ್ಯ ಜೊತೆ ಏನಿದ್ರು ಇವ್ರ ಹತ್ರ ಒಬ್ಬರೇ ಮಾತಾಡ್ತಾರೆ. ನೋಡೋದೇನು, ಅಶೋಕಾಚಾರ್ಯ ಪಕ್ಕದಲ್ಲಿ ನಡೀತಾ ಇದ್ದಾರೆ, ಇವ್ರು ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಅಶೋಕಾಚಾರ್ಯ ಏನು, ಯಾರು ಪಕ್ಕದಲ್ಲಿ ಯಾವುದೋ ಒಂದು ಕಾಲ್ಪನಿಕ ವ್ಯಕ್ತಿ ಜೊತೆ ಮಾತಾಡ್ತಾ ಇದ್ದಾರಲ್ಲ,
ಏನು ಹೀಗೆ ಅಂತ ಅಮ್ಮ ಹುಷಾರಾಗಿ ಕಲ್ಲಿದೆ ಅಂತ ಈ ಕಡೆ ಬನ್ನಿ ಈ ಕಡೆ ಬನ್ನಿ ಆ ಕಡೆ ಬನ್ನಿ ಬೇಗ ಕುಡಿಯಮ್ಮ ಎಷ್ಟು ಚೆನ್ನಾಗಿ ಕುಡಿಯೋದು ಅಮ್ಮ ಈ ಮನೆಯವರು ಆಶ್ರಮಕ್ಕೆ ಬರ್ತಾ ಇಲ್ಲ ಬರೋತರ ಮಾಡಿ ಇವ್ರಿಗೆ ಇನ್ನೂ ನಿಮ್ಮ ಬಗ್ಗೆ ನಾವು ಹೇಳಕ್ಕಾಗಿಲ್ಲ ಒಂದು ಆಸ್ಪದ ಮಾಡಿಬಿಡಿ ಅವ್ರನ್ನ ಅಮ್ಮ ನಿಮ್ಮ ಬಗ್ಗೆ ಹೇಳಬೇಕು ಈ ತರ ರೋಡ್ ರೋಡ್ಗೆ ಹೋಗ್ಬಿಟ್ಟು ಮನೆಯೊಳಗೆ ತೋರಿಸಿ ಅಮ್ಮ ಇವ್ರು ನಿನ್ನ ಹತ್ರ ಬರೋ ಥರ ಮಾಡಮ್ಮ ಅಮ್ಮ ಇವ್ರು ನಿನ್ನ ಹತ್ರ ಬರೋ ಥರ ಮಾಡಮ್ಮ ಈ ತರ ಹೇಳ್ಕೊಂಡು ಹೋಗಿ ಅನುಕ್ಷಣವೂ ಅವರು ಅಮ್ಮನ ಜೊತೆ ಜೀವಿಸ್ತಾರೆ. ಅವರೊಂದು ಹವಾಯಿ ಚಕ್ರಿ ಇತ್ತಂತೆ ಅಶೋಕಾಚಾರ್ಯ ಕಿತ್ತೋಗ್ಬಿಟ್ಟಿತ್ತು ಆ ದಾರ ಹಾಕಿ ಕಟ್ಕೊಂಡಿದ್ರು ಅವರು ಮನೆ ಹೊರಗಡೆ ಇಟ್ಟಿರ್ತಾರಲ್ಲ ಅಶೋಕಾಚಾರ್ಯ ನೋಡ್ಬಿಟ್ಟು ಛೇ ಇಷ್ಟು ವಯಸ್ಸಾಗಿದೆ ಇವರಿಗೆ ಅಮೃತಪುರಿನಲ್ಲಿ ಇಂಥ ಅವಸ್ಥೆ ಅಲ್ಲ ಹೊಸ ಚಪ್ಪಲಿ ತಗೋಬೇಕು ಅಂತೇಳಿ ಇವ್ರು ಒಳಗಡೆ ವಿಶ್ರಾಂತಿ ಒಳಗೆ ಚಪ್ಪಲಿ ಎತ್ಕೊಂಡ್ಬಿಟ್ಟು ಹೊಸ ಚಪ್ಪಲಿ ತಂದು ಈ ಚಪ್ಪಲಿ ಬಿಸಾಕ್ತಾರೆ. ಹೊರಗಡೆ ಬರ್ತಾರೆ ಸಾಯಂಕಾಲ ವಾಕಿಂಗ್ಗೆ ಅಮ್ಮನ ಜೊತೆಗೆ ನೋಡ್ತಾರೆ ಚಪ್ಪಲಿ ಕಾಣ್ತಲ್ಲ ಯಾವುದು ಹರಿದೋಗಿರೋ ಚಪ್ಪಲಿ ಅಶೋಕ ನನ್ನ ಚಪ್ಪಲಿ ಇತ್ತು ಯಾರೋ ಆ ಚಪ್ಪಲಿನೂ ಕರ್ಕೊಂಡು ಹೋಗ್ಬಿಟ್ಟಿದ್ದಾರಲ್ಲ ಕಿತ್ತೋಗ್ಬಿಟ್ಟಿದ್ದಾರಲ್ಲ ಅದನ್ನು ಯಾರು ಕರ್ಕೊಂಡು ಹೋಗ್ತಾರೆ ಇಲ್ಲ ಸ್ವಾಮಿ ಆ ಹೊಸ ಚಪ್ಪಲಿ ನಿಮ್ದೇನೆ ಅದು ನಂದಲ್ಲ ಇಲ್ಲ ನಿಮ್ದೇನೆ ನಿಮ್ಮ ಚಪ್ಪಲಿ ನೋಡಿದ್ರೆ ಅದು ಬೇಡ ಸ್ವಾಮಿ ನಿಮ್ಗೆ ಇಟ್ಕೊಳ್ಳಿ ಅದನ್ನೇನು ಮಾಡಿದೆ ಬಿಸಾಕ್ಬಿಟ್ಟೆ ಇವ್ರು ಬಹಳ ಬೇಸರ ಆಯಿತು ಆದ್ರೂ ಏನು ಮಾಡೋದು ಆ ಚಪ್ಪಲಿನ ತೆಗೆದುಕೊಂಡು ನೇರ ದೇವ್ರ ಮನೆಗೆ ಹೋದ್ರು ಚಪ್ಪಲಿಯನ್ನ ತೆಗೆದುಕೊಂಡು ನೇರ ದೇವ್ರ ಮನೆಗೆ ಹೋಗಿ ಅಮ್ಮನ ಫೋಟೋ ಇದೆ ಅಮ್ಮ ನೀನು ನನಗೆ ಚಪ್ಪಲಿ ಕೊಟ್ಟಿದ್ದೀನಿ ನೋಡು ಈ ನಿನ್ನ ದಾಸನಿಗೆ ಒಂದು ಚಪ್ಪಲಿ ಕೊಟ್ಟಿದ್ದಿಲ್ಲ ನಾನು ಈ ತರ ಒಂದು ಚಪ್ಪಲಿ ಹಾಕೊಂಡು ನಡೀತಾ ಇದ್ದೀನಿ ಅಂತ ನೀನು ಕರುಣೆ ಬಂದ್ಬಿಡ್ತಾ ನೀನು ನನ್ನ ಚಪ್ಪಲಿ ಕೊಟ್ಟಿದ್ಯಾ ಅಂತ ಹೇಳಿ ಮೊದಲು ನೀನು ಹಾಕೋಬೇಕು ಅಂತ ಹೇಳಿ ಅಮ್ಮನ ಕಡೆಗೆ ಚಪ್ಪಲಿ ತಿರುಗಿಸಿ ಇವ್ರ ಭಾವನೆ ದೇವ್ರ ಮನೆಗೆ ಇಟ್ಟು ಅಮ್ಮ ಚಪ್ಪಲಿ ಹಾಕೊಳ್ತಾ ಇದ್ದಾರೆ ಅದನ್ನ ತೆಗೆದು ತಲೆಗೆ ಇಟ್ಕೊಂಡು ಇವಾಗ ಪ್ರಸಾದ ನಾನು ಇವಾಗ ಹಾಕೊಳ್ಳುವುದು ಅಂತ ಹೇಳಿ ಅವಾಗ ಹಾಕೊಂಡ್ರು. ಅಮ್ಮ ಅವರ ಸಮಾಧಿಯಾದ ನಂತರ ನನ್ನ ರೂಮ್ ದರ್ಶನದಲ್ಲಿ ಅಮ್ಮ ಹೇಳಿದ್ರು ಅಲ್ಲಿ ಜನ್ಮ ಇಲ್ಲ ಅವನಿಗೆ. ನನ್ನ ರೂಮ್ ದರ್ಶನದಲ್ಲಿ ಅವತ್ತು 15 ನಿಮಿಷ ಅಮ್ಮ ಮಾತಾಡಿದ್ದು ದಯಾಕರ ಕಡೆ ಅಚ್ಚನ ಬಗ್ಗೆ ಅವನು ಅನುಕ್ಷಣವೂ ನನ್ನ ಜೊತೆಗೆ ಜೀವಿಸಿದ ಅಂದ್ರು ಅಮ್ಮ. ಅವರ ಭಾವನೆಗೆ ಸ್ಪಂದಿಸಿದ್ದು ಅಮ್ಮ. ನಮ್ಮ ಭಾವನೆಗೆ ಸ್ಪಂದಿಸ್ತಾರೆ ಅಮ್ಮ ಸದ್ಗುರುಗಳು. ಅಮ್ಮ ಹೇಳಿದ್ರು ಅವ್ನು ನನ್ನ ಸ್ಮರಣದಲ್ಲೇ ಸದಾ ಇದ್ದ. ಅವ್ನಿಗೆ ಯಾವಾಗಲೂ ಒಂದೇ ಯೋಚನೆ ಯಾರ ಹೊಸರು ನೋಡ್ರೆ ಅಮ್ಮನ ಹತ್ರ ಕರ್ಕೊಂಡು ಬರಬೇಕು ಅವ್ರ ಅಮ್ಮನ ಬಗ್ಗೆ ಹೇಳಬೇಕು ಅಮ್ಮ 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 ಅವ್ರು ಇಲ್ಲಿದ್ದಾನೆ ಇನ್ನೊಂದು ಜನ್ಮ ಇಲ್ಲ. ಸದ್ಗುರುಗಳ ಜೊತೆಗೆ ಜೀವಿಸುವಂತಹ ಅತ್ಯಂತ ಅಪರೂಪದ ಅವಕಾಶ ನಮಗೆ ಸಿಕ್ಕಿದೆ. ನಮಗೆ ಯೋಗ್ಯತೆಯಿಂದೆಯೋ ಇದೆಯೋ ಇಲ್ವೋ ಅಂತಲ್ಲ, ಅವರ ಕರುಣೆಯಿಂದ ನಮಗೆ ಸಿಕ್ಕಿಬಿಟ್ಟಿದೆ. ಗ್ರೇಸ್ ಮಾರ್ಕ್ ಎಲ್ಲರಿಗೂ ಸಾರ್ಥಕ ಮಾಡಿಕೊಳ್ಳಿಲ್ಲ. ನಮ್ಮಷ್ಟು ನಷ್ಟ ವ್ಯಾಪಾರಿಗಳಿಗೂ ಅಯೋಗ್ಯರು ಯಾರೂ ಇರಲ್ಲ. ಗುರು ಪೂರ್ಣಿಮೆ ಈ ಸಂದರ್ಭದಲ್ಲಿ ಇನ್ನು ನಮ್ಮ ಜೀವಿತದ ಅವಧಿ ಏನಿದೆ ಆ ಗುರುವಿನ ಸ್ಮರಣೆಯಲ್ಲಿ ಅವರ ಜೊತೆಗೆ ಅನುಕ್ಷಣವು ಜೀವಿಸುವಂತಹ ಸಂಕಲ್ಪವನ್ನು ಮಾಡ್ತಾ ಅಮ್ಮನ ಸತ್ಸಂಗದಲ್ಲಿ ಸದಾ ಇರ್ತಾ ಅಮ್ಮ ನಮ್ಗೆ ಏನೆಲ್ಲ ಉಪದೇಶವನ್ನು ಕೊಟ್ಟಿದ್ದಾರೆ ಅದನ್ನು ಒಂದನ್ನಾನು ನಾವು ಈ ಜನ್ಮದಲ್ಲಿ ಮೈಗೂಡಿಸಿಕೊಳ್ಳುವಂತಹ ಸಂಕಲ್ಪವನ್ನು ಮಾಡ್ತಾ ಆ ಗುರು ಪರಂಪರೆ ಆದಿಯಿಂದ ಆ ಬ್ರಹ್ಮ ಚೈತನ್ಯ ಏನು ಜಗತ್ತಿನ ಭೇದ ಅವರ ಪೂರ್ಣ ಉಪಸ್ಥಿತಿಯನ್ನ ಈ ಜಗತ್ತಿನಲ್ಲಿ ನಾವೆಲ್ಲ ಉಪಯೋಗಿಸ್ಕೊಳ್ಳೋಣ ಅಂತ ಹೇಳ್ದ ಅಮ್ಮನ ಅನುಗ್ರಹ ಎಲ್ಲರ ಮೇಲೆ ಇರಲಿ. ನಾವು ಕೂಡ ಅಮ್ಮನ ಇಚ್ಛೆಯಂತೆ ಅಮ್ಮನಿಗೆ ಯಾವ ರೀತಿ ಬೇಕು ನಮ್ಮ ಜೀವನ ಆ ರೀತಿ ಆಗುವಂತೆ ಸಾಧನೆಯನ್ನು ತೋರಿಸ್ತಾ ಹೋಗೋಣ. ಎಲ್ಲರಿಗೂ ಅಮ್ಮನ ಅನುಗ್ರಹ ಇರಲಿ. ಓಂ ನಮಃ ಶಿವಾಯ.